ಸ್ವಾಗತಿಸುತ್ತಿದ್ದೇನೆ. ಎಲ್ಲರೂ ಬಂದು ಆಸೀನರಾಗಬೇಕಾಗಿ ಕೋರಿಕೊಳ್ಳುತ್ತೇನೆ. ಮಣ್ಣು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿರುವ ಅಷ್ಟಾಷಷ್ಟಿ ತೀರ್ಥಗಳಲ್ಲಿರುವ ದೇವರೂ ದೇವರಲ್ಲ. ತನ್ನ ತಾನಾರೆಂದು ಒಯ್ದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂಬ ಜಗಜ್ಯೋತಿ ಬಸವಣ್ಣನವರ ಒಂದು ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ಒಂದು ಸಮಾರಂಭಕ್ಕೆ ಈ ವಚನ ನನಗೆ ಬಹಳ ಸೂಕ್ತ ಅಂತ ಅನ್ನಿಸ್ತು. ಯಾಕಂದ್ರೆ ಇವತ್ತು ಪಂಚಲೋಹದ ಮೂರ್ತಿಯನ್ನು ಸ್ಥಾಪಿಸಿ ನಾವು ಏನು ಆರಾಧನೆ ಮಾಡ್ತಾ ಇದ್ದೀವಿ, ಈ ನಮ್ಮ ಭೈರವ ಬೇರೆಲ್ಲೂ ಇಲ್ಲ. ನಮ್ಮ ಕಾಲ ಭೈರವ ಬಳಗದ ಪ್ರತಿಯೊಬ್ಬರ ಮನದಲ್ಲೂ ಅಚ್ಚಳಿಯದೆ ಸ್ಥಿರವಾಗಿ ಸ್ಥಾಪಿತವಾಗಿದ್ದಾರೆ. ಅದಕ್ಕೆ ಸಾಕ್ಷಿ ಈ ಕ್ಷಣದ ನಮ್ಮೆಲ್ಲರ ಈ ಸಮ್ಮಿಲನ. ಈ ಪ್ರೀತಿ ಬಾಂಧವ್ಯದ ಬೆಸುಗೆ ನಮ್ಮ ಭೈರವ ಎಲ್ಲ ಅಪರಿಚಿತರನ್ನು ಪರಿಚಿತರನ್ನಾಗಿಸಿ ಎಲ್ಲರಲ್ಲೂ ಪ್ರೀತಿ ಬಾಂಧವ್ಯದ ಕೊಂಡಿಯಾಗಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿರುವ ನಮ್ಮ ಭೈರವ ಬಳಗದ ಸ್ಥಾಪನೆಗೆ ಮೂಲ ಕಾರಣ ನಮ್ಮ ಭೈರವ. ಅವರಿಗೆ ನಾವು ಸದಾಚಿರರು. ಭೈರವ ಬೇರೆಲ್ಲೂ ಇಲ್ಲ, ನಮ್ಮೆಲ್ಲರ ಮನದಲ್ಲಿ ಸದಾ ಜಾಗೃತವಾಗಿರಲಿ ಎಂದು ಮನದಲ್ಲಿ ಸ್ಮರಿಸುತ್ತಾ ಹಾಗೆ ಭೈರವನಿಗೊಂದು ಜೈಕಾರ ಹಾಕುತ್ತಾ ಜೈಕಾರ ಭೈರವ. ನಾನು ಮಧುರಾ ಲೋಹೆ, ಶ್ರೀ ಕಾಲ ಭೈರವ ಬಳಗದ ಒಬ್ಬ ಸದಸ್ಯೆಯಾಗಿ ಈ ಸುಂದರ ಶುಭ ಸಂದರ್ಭದಲ್ಲಿ ಈ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ನಿತ್ಯ ಸ್ಮರಣೆ ಎಂಬ ಗ್ರಂಥದ ಲೋಕಾರ್ಪಣೆ ಹಾಗೂ ಸದಸ್ಯರಿಗೆ ನೆನಪಿನ ಕಾಣಿಕೆ ವಿತರಣಾ ಸಮಾರಂಭದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಶುಭ ಸಮಯಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೊದಲಿಗೆ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಅಂತ ಹೇಳ್ತಾ ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ಶ್ರೀಮತಿ ರಶ್ಮಿ ಮತ್ತು ಅವರ ಮಗಳು ಶ್ರೀಮತಿ ಕುಮಾರಿ ಶ್ರೇಯಾ. ಶರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನೆಗೆ ನೀನೇ ಕಾರಣ. ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮಯನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ, ಕಲ್ಪತರು ನೀನೇ. ಧನ್ಯವಾದಗಳು. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಈ ಸಮಾರಂಭದಲ್ಲಿರುವ ಎಲ್ಲ ಅತಿಥಿ ಮಹೋದಯರನ್ನು ಅವರ ಕಿರು ಪರಿಚಯದೊಂದಿಗೆ ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲಭೈರವ ಬಳಗದ ಟ್ರಸ್ಟ್ಗಳಲ್ಲಿ ಒಬ್ಬರಾದ ಶ್ರೀಮತಿ ನಳಿನಿ ಮಹೇಶ್ ಅವರು. ಕಾಲಭೈರವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ
ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ಸಂಸ್ಥೆಯು 2024ನೇ ಸಾಲಿನಲ್ಲಿ ಸ್ಥಾಪನೆಗೊಂಡು ಪ್ರತಿ ಮಾಹೆಯ ಅಮಾವಾಸ್ಯೆ ಪೂಜೆಯನ್ನು ನೆರವೇರಿಸಲಾಗುತ್ತಿದ್ದು, ಈ ದಿನ ವಿಶೇಷವಾಗಿ ಶ್ರೀ ಕಾಲಭೈರವ ಟ್ರಸ್ಟ್ ವತಿಯಿಂದ ನಿತ್ಯ ಸ್ಮರಣೆ ಎಂಬ ಗ್ರಂಥವನ್ನು ಲೋಕಾರ್ಪಣೆ ಮತ್ತು ಸದಸ್ಯರಿಗೆ ನೆನಪಿನ ಕಾಣಿಕೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಿದ್ವಾಂಸರಾದ ಶ್ರೀ ಹರಿಪಣಿರಾಜದತ್ತ ಘನಪಾಟಿರವರು, ಸಂಸ್ಕೃತ ವಿದ್ವಾಂಸರು, ಕೃಷ್ಣ ಯಜುರ್ವೇದ ಅಧ್ಯಾಪಕರು, SGS ವೇದ ಪಾಠಶಾಲೆ ಮೈಸೂರು. ಇವರು ನಮ್ಮ ಕಾರ್ಯಕ್ರಮದಲ್ಲಿ ಇವರನ್ನು ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿ ಮತ್ತೊಬ್ಬರು ವಿದ್ವಾಂಸರಾದ ಶ್ರೀ ಚಿನ್ಮಯದತ್ತ ಗಣಪಾಟಿರವರು, ಋಗ್ವೇದ ಅಧ್ಯಾಪಕರು, ವೇದ ವಿಜ್ಞಾನ ವಿಸ್ತರಂ ಚತುರ್ವೇದ ಪಾಠಶಾಲೆ ಮೈಸೂರು. ಇವರಿಗೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಶ್ರೀ ಕಾಲಭೈರವ ಸ್ವಾಮಿಯ ಮತ್ತು ಕುಟುಂಬದವರ ಆಶೀರ್ವಾದದೊಂದಿಗೆ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ನ ಸಂಸ್ಥಾಪಕರಾಗಿರುವ ಶ್ರೀ ಕಿಶೋರ್ ಗುರುಜಿರವರಿಗೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಹ ಸಂಸ್ಥಾಪಕರಾದ ಸಾಗರ್ ಗುರೂಜಿಯವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಗುರುಗಳವರ ಅಪ್ಪನಿಗೂ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಟ್ರಸ್ಟ್ನ ಒಡನಾಟ ಯಾವಾಗಲೂ ಜೊತೆಯಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಕಶ್ಯಪ ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷರಾಗಿರುವ ಟ್ರಸ್ಟ್ನ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವಾ ಮನೋಭಾವದಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀಯುತ ಯತೀಶ್ ಬಾಬುರವರಿಗೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ಗೆ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ಟ್ರಸ್ಟಿಗಳಿಗೂ ಸ್ವಾಗತಿಸುತ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭೈರವ ಬಳಗದ ಸದಸ್ಯರೆಲ್ಲರಿಗೂ ಸ್ವಾಗತಿಸುತ್ತಾ ಹಾಗೂ ಎಲ್ಲ ಭಕ್ತವೃಂದಕ್ಕೂ ಶ್ರೀ ಕಾಲಭೈರವ ಬಳಗ ಟ್ರಸ್ಟ್ ವತಿಯಿಂದ ತುಂಬು ಹೃದಯದಲ್ಲಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಮಂಗಳ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ನಮ್ಮ ಟ್ರಸ್ಟಿಗಳಾದ ಶ್ರೀಮತಿ ನಳಿನಿ ಮಹೇಶ್ ಅವರಿಗೆ ತುಂಬು ಹೃದಯದ ಧನ್ಯವಾದ. ಈಗ ಉದ್ಘಾಟನಾ ಸಮಾರಂಭ. ನಿತ್ಯ ಸ್ಮರಣ. ನಮ್ಮೆಲ್ಲರ ಪ್ರೀತಿಯ ದೊಡ್ಡ ಗುರುಗಳಾದ ಶ್ರೀಯುತ ಸಂಗಮೇಶ್ವರ್ ಅವರು ನಿತ್ಯ ಸ್ಮರಣೆ ಪುಸ್ತಕದ ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಏನು ಲೈವ್ ಸ್ಕ್ರೀನಲ್ಲಿ ಹೌದಾ? ಬಟ್ ಅದು ವೀಡಿಯೋ ಆಗ್ತಿರುತ್ತಲ್ಲ, ರೆಕಾರ್ಡ್ ಆಗ್ತಿರುತ್ತಲ್ಲ. ನಿತ್ಯ ಸ್ಮರಣೆ ಪುಸ್ತಕವನ್ನು ಬಿಡುಗಡೆ ಮಾಡಿದಂತ ಶ್ರೀಯುತ ಸಂಗಮೇಶ್ವರ್ ಗುರುಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಹರಿಪಣಿರಾಜದತ್ತ ಗಣಪತಿರವರು ಸದಸ್ಯರಿಗೆ ಕೊಡುವ ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ.
ಆಯ್ತಾ ಗುರುಗಳಿಲ್ಲ ಆಯ್ತಾ ಆಯಿತು. ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡಿದಂತಹ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ವಸ್ತ್ರ ಬಿಡುಗಡೆ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಾಟೀಲ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಓಕೆ. ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇರೆಗೆ ಬಳಗಕ್ಕೆ ನೂತನವಾಗಿ 12 ಜನ ಟ್ರಸ್ಟಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರತಿಯೊಬ್ಬರ ಹೆಸರುಗಳನ್ನು ಕರೆಯಲಾಗುತ್ತದೆ. ಎಲ್ಲರೂ ಬಂದು ಗುರುಗಳಿಂದ ಆಶೀರ್ವಚನವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅನುಗೌಡ, ಎಲ್ಲರೂ ತಮ್ಮ ಜೋರಾದ ಚಪ್ಪಾಳೆ. ಹುಲಿಗೆ ಶ್ರೀಯುತ ಪುಟ್ಟಸ್ವಾಮಿ ಗೌಡ, ಶ್ರೀಯುತ ರವಿಕುಮಾರ್, ಶ್ರೀಯುತ ಲಕ್ಷ್ಮೀ ನರಸಿಂಹ, ಎಲ್ಲರೂ ಜೋರಾದ ಚಪ್ಪಾಳೆ. ಶ್ರೀಯುತ ಸಂಪತ್ ಕುಮಾರ್, ಶ್ರೀಯುತ ಗಿರೀಶ್, ಶ್ರೀಯುತ ಅರ್ಜುನ್, ನಿಧಾನ ಕೊಡಿ, ಅರ್ಜೆಂಟೇನೋ. ದೇखे देखेगा ಆಯ್ತಾ ಪ್ಲಾನಿಂಗ್ ಮಾಡ್ಕೊತಲ್ವಾ? ಹಾಗೆ ಹಿಂದೆ ಓಡಾಡ್ತಾವ ನಿಂತ್ಕೋದು ಇಲ್ಲ. ಆಯ್ತು. ಎಲ್ಲರ ಕುರಿತಾಗಿ ಒಂದೆರಡು ಪ್ರೀತಿಯ ಮಾತುಗಳನ್ನಾಡುವ ಸಮಯ.
ಶ್ರೀ ಹರಿ ಪಣಿರಾಜ ದತ್ತ ಗಣಪಾಟಿರವರು ಕೃಷ್ಣ ಯಜುರ್ವೇದ ಅಧ್ಯಾಪಕರು SGS ವೇದ ಪಾಠಶಾಲಾ ಮೈಸೂರು. ಇವರು ಸಭೆಯನ್ನುದ್ದೇಶಿಸಿ ಒಂದೆರಡು ಪ್ರೀತಿಯ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೆ. ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರೂ ಹೇಳಿ ಜೋರಾಗಿ ಜೈ ಶ್ರೀರಾಮ್. ಕಾಲಭೈರವ ಸ್ವಾಮಿಗೆ, ಕಾಲಭೈರವ ಸ್ವಾಮಿಗೆ. ಕಾಲಭೈರವ ಸ್ವಾಮಿ ವೇದದಲ್ಲಿ ಪರಮಶಿವನಿಗೆ 2 ರೂಪಗಳನ್ನು ಹೇಳ್ತಾರೆ. ಒಂದು ಘೋರಾತನು ಅಂತ, ಇನ್ನೊಂದು ಶಿವಾತನು ಅಂತ. ನಾವು ಪೂಜೆ ಮಾಡುವಂತಹದ್ದು ಶಿವಾತನುವಿಗೆ. ಪರಮ ಶಾಂತ ರೂಪನಾದವನು ಶಿವ. ಶಿವ ಎಂದರೆ ಮಂಗಳ ಸ್ವರೂಪ ಅಂತ ಅರ್ಥ. ಎಲ್ಲ ರೀತಿಯ ಮಂಗಳಕರವಾದಂತಹ ಅನುಭವಗಳನ್ನು ನಮಗೆ ಕೊಡುವಂತಹವನು ಪರಮಶಿವ. ಆ ಪರಮಶಿವನಿಗೆ ಕೋಪ ಬಂದಾಗೆಲ್ಲ ಒಂದೊಂದು ರೂಪ ಸೃಷ್ಟಿಯಾಗುತ್ತೆ. ಘೋರಾತನು ರೂಪದಲ್ಲಿ ಒಂದು ಸೃಷ್ಟಿಯಾಗುತ್ತೆ. ಪರಮಶಿವ ಯಾವತ್ತೂ ಕೂಡ ಯುದ್ಧವನ್ನು ಮಾಡಿದ ಹಾಗೆ ನಮಗೆ ಕಾಣಿಸುವುದಿಲ್ಲ. ತುಂಬಾ ಲೀಲೆಯಾಗಿ ತ್ರಿಪುರಾಸುರ ಸಂಹಾರ ಮಾಡಿದ್ದು ಇತ್ಯಾದಿಗಳೆಲ್ಲ ನಮಗೆ ಕಾಣಿಸುತ್ತೆ. ಆದರೆ ಶಿವನೇ ಸಾಕ್ಷಾತ್ತಾಗಿ ಬಂದು ಎಲ್ಲೂ ಯುದ್ಧ ಮಾಡಿದ ಹಾಗೆ ಕಾಣಿಸುವುದಿಲ್ಲ. ಯಾಕಂದ್ರೆ ಅವರ ಕೆಲಸ ಅಲ್ಲವೇ ಅಲ್ಲ ಅದು. ಯುದ್ಧಾಭಿಮಾನಿ ದೇವತೆಗಳೇ ಬೇರೆ ಇದ್ದಾರೆ. ಸ್ಥಿತಿಯನ್ನ ಉಳಿಸುವವರು, ಸ್ಥಿತಿಕಾರಕರು, ಸ್ಥಿತಿಯನ್ನು ರಕ್ಷಣೆ ಮಾಡುವಂತಹ ದೇವತೆಗಳೇ ಅನೇಕರಿದ್ದಾರೆ. ಆ ದೇವತೆಗಳು ಲೋಕವನ್ನು ರಕ್ಷಣೆ ಮಾಡುವ ಹಾಗೆ, ಲೋಕದಲ್ಲಿ ಧರ್ಮ ರಕ್ಷಣೆ ಮಾಡುವ ಹಾಗೆ, ಧರ್ಮಾಚರಣೆ ಮಾಡುವ ನಮ್ಮಂತಹವರ ರಕ್ಷಣೆ ಮಾಡುವುದಕ್ಕೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಆದರೆ ಪರಮಶಿವನು ಇವೆಲ್ಲವನ್ನೂ ಕೂಡ ನೋಡ್ಕೊಳ್ಳುವವನು. ಅವನು ಮಹಾಕಾಲನು. ನಮಗೆ ಕಾಲ, ನಾವೆಲ್ಲರೂ ಕೂಡ ಕಾಲ ಎಂಬ ಸಮುದ್ರದಲ್ಲಿ ಬದುಕ್ತಾ ಇದ್ದೀವಿ. ಇದು ಘೋರ ಸಮುದ್ರ, ತುಂಬಾ ದೊಡ್ಡದಾದಂತಹ ಸಮುದ್ರ. ಇದು ಅಪಾರವಾದ ಸಮುದ್ರ. ಅಂದ್ರೆ ಪಾರವೇ ಇಲ್ಲ, ಇದಕ್ಕೆ ದಡವೇ ಇಲ್ಲ. ಆ ರೀತಿಯ ಒಂದು ಸಮುದ್ರ. ಈ ಸಮುದ್ರಕ್ಕೆ ಅಧಿಪತಿ ಯಾರು? ಈ ಸಮುದ್ರ ರೂಪವಾಗಿ ಯಾರಿದ್ದಾರೆ ಅಂತ ಕೇಳಿದ್ರೆ ಮಹಾಶಿವನಿದ್ದಾನೆ. ಅವನೇ ಮಹಾಕಾಲನು. ನಮಗೆ ಅರ್ಥ ಆಗದೆ ಇರುವ ವಿಷಯ ಏನು ಅಂತ ಅಂದ್ರೆ ಕಾಲದ ವಿಚಾರ ನಮ್ಗೆ ಯಾವತ್ತೂ ಅರ್ಥವೇ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ನಾವೇನು ಕಳ್ಕೊಂಡ್ರೂ ಕೂಡ ಮತ್ತೆ ಪುನಃ ಸಂಪಾದನೆ ಮಾಡಬಹುದು. ಮನೆ ಕಳ್ಕೊಂಡ್ರೆ ಸಂಪಾದನೆ ಮಾಡಬಹುದು. ನಮ್ಮ ಬಾಂಧವ್ಯಗಳನ್ನು ಕಳ್ಕೊಂಡ್ರೆ ಮತ್ತೆ ಪುನಃ ನಾವು ಅದನ್ನ ಕಟ್ಕೋಬಹುದು. ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡಬಹುದು, ಅಧಿಕಾರ ಕಳ್ಕೊಂಡ್ರೆ ಸಂಪಾದನೆ ಮಾಡಬಹುದು. ಆದರೆ ಸಂಪಾದನೆ ಮಾಡಕ್ಕೆ ಆಗದೇ ಇರುವಂತಹ ಒಂದೇ ಒಂದು ವಿಚಾರ ಏನು ಅಂತಂದ್ರೆ ಕಾಲ. ನಾವು ಕಳ್ಕೊಂಡಿರುವ ಒಂದು ಕ್ಷಣ, ಒಂದು ಲಿಪ್ತ ಕಾಲ ನಾವು ಪುನಃ ಸಂಪಾದನೆ ಮಾಡಕ್ಕೆ ಆಗುವುದೇ ಇಲ್ಲ. ಎಷ್ಟು ತಪಸ್ಸು ಮಾಡಿದ್ರು ಕೂಡ ಅದು ಪುನಃ ಹಿಂದೆ ಬರುವುದೇ ಇಲ್ಲ. ಹಾಗಾಗಿ ಈ ರೀತಿಯ ಕಾಲದಲ್ಲಿ ನಾವು, ಕಾಲಗರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದರಲ್ಲಿ ಎಷ್ಟೋ ಕಾಲಗಳಿಂದ ನಾವು ಅನೇಕ ರೂಪಗಳಲ್ಲಿ ಈ ಆತ್ಮ, ನಮ್ಮಲ್ಲಿರುವಂತಹ ಆತ್ಮ ಪ್ರಯಾಣ ಮಾಡಿಕೊಂಡು ಈಗಿರುವಂತಹ ಒಂದು ದೇಹವನ್ನ ಬಟ್ಟೆ ಧರಿಸಿದ ಹಾಗೆ ಶರೀರವನ್ನು ಧಾರಣೆ ಮಾಡಿ ಈ ಕಾಲದಲ್ಲಿ ನಮ್ಮ ರೂಪದಲ್ಲಿ ನಡೀತಾ ಇದೆ. ಈ ದೇಹ ನಮಗೆ ಸಿಗುವುದು ಏನಕ್ಕೋಸ್ಕರ ಅಂತ ಅಂದ್ರೆ ಭಗವಂತನ ಚಿಂತನೆ ಮಾಡುವುದಕ್ಕೋಸ್ಕರ, ನಿತ್ಯವೂ ಭಗವಂತನ ಸ್ಮರಣೆ ಮಾಡುವುದಕ್ಕೋಸ್ಕರ, ನಾಮಸ್ಮರಣೆ ಮಾಡುವುದಕ್ಕೋಸ್ಕರ. ಹಾಗೆ ಮಾಡಿದಾಗ ನಮಗೆ ನಮ್ಮಲ್ಲಿರುವಂತಹ ಪರಮಾತ್ಮ ಚೈತನ್ಯ ಒಂದು ಉತ್ತೇಜಿತವಾಗಿ ಆ ಪರಮಾತ್ಮನ ಕಡೆಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಅನೇಕ ವಿಧವಾದಂತಹ ಮೋಕ್ಷಗಳನ್ನು ನಮಗೆ ಕೊಡ್ತಾ ಎಲ್ಲ ಲೇಯರ್ಗಳನ್ನು ದಾಟಿಸ್ಕೊಂಡು ಪರಮಾತ್ಮನ ಲೇಯರ್ ಎಲ್ಲಿದೆ ಅಲ್ಲಿಗೆ ತಗೊಂಡು ಹೋಗುತ್ತೆ ನಮ್ಮನ್ನು. ನಾವು ಒಂದು ಸೂಕ್ಷ್ಮವಾದಂತಹ ಲೇಯರಲ್ಲಿ ಬದುಕ್ತಾ ಇದ್ದೀವಿ. ಯಾವುದು ಅದು ಅಂತ ಅಂದ್ರೆ ಪಶುವತ್ತು. ಪಶುಗಳೆಲ್ಲ ಕೂಡ ಯಾವ ರೀತಿ ನಿದ್ರಾಹಾರ ಭಜಮೈಥುನಗಳಿಗೋಸ್ಕರ ಜೀವನ ಮಾಡುತ್ತೆ, ಅದೇ ರೀತಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿ ಕೂಡ ಜಂತೂನಾಂ ನರಜನ್ಮ ದುರ್ಲಭಮ ತತ್ವಮಸ್ತಮನೋರುತ್ತದ ಅಂತ ಆಚಾರ್ಯ ಶಂಕರ ಭಗವತ್ಪಾದರು ಹೇಳ್ತಾರೆ. ಎಲ್ಲಾ ಜಂತುಗಳಲ್ಲೂ ಕೂಡ
ಉತ್ತಮವಾದಂತಹ ಜಂತು ಯಾವುದು ಅಂತ ಅಂದರೆ ನರಜನ್ಮ. ನರ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿದ್ದೇ ತುಂಬ ವಿಶೇಷವಾದಂತಹ ಒಂದು ವರ ನಮಗೆ ಸಿಕ್ಕಿರುವುದು, ಅನುಗ್ರಹ, ಭಗವಂತನ ಅನುಗ್ರಹ. ನಾವು ಸಂಕಲ್ಪ ಹೇಳುವಾಗ ಏನು ಹೇಳ್ತೀವಿ ಅಂತಂದ್ರೆ, ಅನಾದಿ ಅವಿದ್ಯಾವಾಸನಯ ಅಸ್ಮಿನ್ ಮಹತಿ ಸಂಸಾರ ಚಕ್ರೆ ಕರ್ಮಗತಿಭಿಃ ವಿಚಿತ್ರಾಭಿಃ ನಾನಾಯೋನಿಷು ಅನೇಕಧಾ ಪುನಃ ಪುನಃ ಜನಿತ್ವಾ ಏನ ಕೇನಾಪಿ ಪುಣ್ಯಕರ್ಮ ವಿಶೇಷೇಣ ಇದಾನೀಂತನ ಮಾನುಷ ಜನ್ಮ ಪರಮೇಶ್ವರ ಪರಿಪೂರ್ಣ ಅನುಗ್ರಹ ವಿಶೇಷಾತ್ ಪ್ರಾಪ್ತವತಃ ಅಂತ ಹೇಳ್ಕೊತೀವಿ. ಹಾಗೇನೆ ನಾವು ಏನು ಆಚರಣೆ ಮಾಡಿದ್ರೂ ಕೂಡ ಮೊದಲು ಸಂಕಲ್ಪ ಹೇಳುವಾಗ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಹೇಳ್ತೀವಿ, ಕೊನೆಗೆ ಪರಮೇಶ್ವರ ಅರ್ಪಣಮಸ್ತು ಅಂತ ಹೇಳ್ತೀವಿ. ನಾವು ಏನು ಆಚರಣೆ ಮಾಡಬೇಕಾದ್ರೂ ಕೂಡ ಪರಮೇಶ್ವರ ಪ್ರೀತಿಗೋಸ್ಕರ ಮಾಡುವುದು, ಕೊನೆಗೆ ಅದನ್ನ ಪರಮೇಶ್ವರನಿಗೆ ಸಮರ್ಪಣೆ ಮಾಡುವುದು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನಗೋಸ್ಕರ ಆಚರಣೆ ಮಾಡುವುದು, ಎಲ್ಲ ಕೆಲಸಗಳನ್ನು ಎಲ್ಲ ಕರ್ಮಗಳನ್ನು ನನಗೋಸ್ಕರ ನೀನು ಮಾಡು ಅಂತ ಹೇಳ್ತಾನೆ. ನನಗೋಸ್ಕರ ಮಾಡ್ತಿದ್ದೀಯಾ ಅನ್ನುವ ಭಾವನೆಯಲ್ಲಿ ಮಾಡು ಅಂತ ಹೇಳ್ತಾರೆ. ಆದರೆ ನಾವು ಮಾಡುವಾಗ ಯಾವುದೋ ಚಾಂಚಲ್ಯದಲ್ಲಿ ಮಾಡ್ತೀವಿ, ಯಾವುದೋ ಭಯದಿಂದ ಮಾಡ್ತೀವಿ, ಯಾವುದೋ ಕಷ್ಟದಿಂದ ಮಾಡ್ತೀವಿ, ಯಾವುದೋ ಬಾಧೆಯಿಂದ ಮಾಡ್ತೀವಿ. ಅವಾಗ ಏನು ಮಾಡೋದು? ಪರಮಾತ್ಮನ ಭಾವನೆ ಬರುವುದಿಲ್ವಲ್ಲ ಅಂತ ಕೇಳಿದಾಗ ಏನು ತೊಂದರೆ ಇಲ್ಲ, ಮಾಡಿದ ಕರ್ಮವನ್ನು ನನಗೆ ಸಮರ್ಪಣೆ ಮಾಡಿಬಿಡು ಅಂತ ಹೇಳ್ತಾರೆ. ಮತ್ಕರ್ಮ ಕರ್ಮ ಮತ್ಪರಮಃ ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮನಿಗೋಸ್ಕರ ನಾವು ಕರ್ಮವನ್ನು ಮಾಡ್ತಿದ್ದೀವಿ ಅನ್ನೋ ಭಾವನೆಯಲ್ಲಿ ಮಾಡಬೇಕು. ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಮಾಡಬೇಕು. ಮಾಡಿದ ಕರ್ಮವನ್ನು ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. ಹಾಗೆ ನಾವು ಆ ದೃಷ್ಟಿಯಲ್ಲಿ ಮಾಡಿಲ್ಲ ಅಂತ ಅಂದರೆ, ಆ ರೀತಿ ಪರಮಾತ್ಮನಿಗೋಸ್ಕರ ನಾವು ಮಾಡಿದಾಗ, ಕರ್ಮಫಲ ತ್ಯಾಗ ಮಾಡಿದಾಗ ನಮಗೆ ಯಾವ ರೀತಿಯ ಫಲ, ಯಾವ ಜನ್ಮದಲ್ಲಿ ಯಾವ ರೂಪದಲ್ಲಿ ಕೊಡಬೇಕೋ ಆ ಪರಮಾತ್ಮ ಒಂದು ಲೆಕ್ಕ ಬರ್ಕೊಂಡಿರ್ತಾನೆ ಒಂದು ಪುಸ್ತಕದಲ್ಲಿ. ಅದು ಆ ಕಾಲ ಬಂದಾಗ ನಮಗೆ ಬರುತ್ತೆ. ನಾವು ಯಾವುದೋ ತುಂಬ ಕಷ್ಟದಲ್ಲಿ ಇರ್ತೀವಿ, ಇದ್ದಕ್ಕಿದ್ದಂತೆ ಯಾರೋ ಬಂದು ನಮಗೆ ಸಹಾಯ ಮಾಡಿಬಿಡ್ತಾರೆ. ಅದು ಹೆಂಗೆ ಸಾಧ್ಯ? ನಾವು ಕೇಳಿರುವ ಕೋರಿಕೆ ಭಗವಂತ ಕೇಳಿದ್ದಾನ ಅಂತಂದ್ರೆ ಅವನು ಕೇಳ್ತಾನೆ ಇದ್ದಾನೆ, ಅವನು ನೋಡ್ತಾನೆ ಇದ್ದಾನೆ. ನಾವು ಮಾಡುವ ತಪ್ಪೊಪ್ಪುಗಳು ನಮ್ಮ ದೊಡ್ಡವರು ನೋಡ್ತಾರೋ ಇಲ್ವೋ ಅಂತ ನಾವು ಭಯದಿಂದಲೋ ಅಥವಾ ಅವ್ರಿಗೆ ಒಪ್ಪಿಗೆ ಆಗುವ ಕೆಲಸವನ್ನು ನಾವು ಮಾಡುವಾಗ ಅವ್ರ ಎದುರುಗಡೆ ಬಂದು ನಾಟಕ ಮಾಡುವುದು, ಅವರು ಒಪ್ಪದೇ ಇರುವಂತಹ ಕೆಲಸಗಳನ್ನು, ತಪ್ಪುಗಳನ್ನೆಲ್ಲ ಅವರು ಹಿಂದೆ ಮಾಡುವುದು. ಅವರು ನೋಡ್ತಿದ್ದಾರೆ ನೋಡ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಿದೆ. ಆದರೆ ನಾವು ಅನೇಕ ಜನ್ಮಗಳಿಂದ, ಅನಾದಿ ಕಾಲದಿಂದ ಯಾವ ಯಾವ ಜನ್ಮದಲ್ಲಿ ಏನೇನು ತಪ್ಪುಗಳನ್ನು ಒಪ್ಪುಗಳನ್ನು ಮಾಡಿದ್ದೀವಿ ಅನ್ನೋದು ಪರಮಾತ್ಮನಿಗೆ ಗೊತ್ತಿದೆ. ಹಾಗಾಗಿ ಪರಮಾತ್ಮ ನೋಡುತ್ತಿದ್ದಾನೆ ಅನ್ನೋ ದೃಷ್ಟಿಯಲ್ಲಿ, ಪರಮಾತ್ಮನ ಚಿಂತನೆಯಲ್ಲಿ ನಿತ್ಯವೂ ಪರಮಾತ್ಮನ ಸ್ಮರಣೆ ಮಾಡಬೇಕು ಅನ್ನುವ ಕಾರಣದಿಂದ ನಿತ್ಯ ಸ್ಮರಣೆ ಎಂಬ ಒಂದು ಅದ್ಭುತವಾದಂತಹ ಪುಸ್ತಕವನ್ನು ಈಗ ಪ್ರಕಟಣೆ ಮಾಡಿದ್ದಾರೆ ನಮ್ಮ ಕಿಶೋರ್ ಗುರುಜಿಯವರು. ತುಂಬ ಚೆನ್ನಾಗಿ ಪುಸ್ತಕದಲ್ಲಿ ಬೆಳಗಿಂದ ರಾತ್ರಿಯ ತನಕ ಏನೇನು ಭಗವಂತನ ಸ್ಮರಣೆ ಯಾವ ರೂಪದಲ್ಲಿ ಮಾಡಬೇಕು ಅನ್ನುವ ಚಿಂತನೆಯಿಂದ ಬೆಳಗ್ಗೆ ಎದ್ದಾಗಿಂದ ಪ್ರಾತಃ ಕಾಲ ಸ್ಮರಣೆ ಮಾಡುವುದು, ಸ್ನಾನ ಮಾಡುವುದು, ಆ ನಂತರ ದೇವರ ಪೂಜೆ ಮಾಡುವುದು, ಯಾವ ವಾರದಲ್ಲಿ ಯಾವ ದೇವತೆಗಳ ಸ್ಮರಣೆ ಮಾಡಬೇಕು ಆ ದೇವತಾ ಸ್ಮರಣೆಗಳು, ಭೋಜನ ಪೂರ್ವ ಭೋಜನ ನಂತರ ಶ್ಲೋಕಗಳು, ಹಾಗೆ ನಿದ್ರೆ ಮಾಡೋಕ್ಕಿಂತ ಮುಂಚೆ ಯಾವುದೇ ದುಸ್ವಪ್ನಗಳು ಬರಬಾರದು ಅನ್ನೋ ಕಾರಣಕ್ಕೆ ಪಠಣ ಮಾಡುವಂತಹ ಶ್ಲೋಕಗಳನ್ನು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಸಂಕಲನ ಮಾಡಿ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ. ಈ ರೀತಿ ನಾವು ಪರಮಾತ್ಮನ ಸ್ಮರಣೆ ನಿತ್ಯ ಮಾಡ್ತಾ ಇರಬೇಕು. ಹಾಗೆ ನಮ್ಮ ಕಾಲಭೈರವನು ಮೊದಲೇ ನಾವು ಹೇಳಿಕೊಂಡಿದ್ದ ಹಾಗೆ ಪರಮಶಿವನಿಗೆ ಘೋರಾತನು ರೂಪದಲ್ಲಿ ಕಾಲಭೈರವನು ಬರ್ತಾನೆ. ಪುರಾಣದಲ್ಲಿ ಒಂದು ಸಂದರ್ಭ ಬರುತ್ತೆ, ಪರಮಶಿವನಿಗೆ ಅವಮಾನ ಆದಾಗ, ಪರಮಶಿವನಿಗೆ ಕ್ರೋಧ ಬಂದಾಗ ಪರಮಾತ್ಮ ಯಾವತ್ತೂ ಕೂಡ ಕ್ರೋಧಿಸ್ಕೊಳ್ಳೋದಿಲ್ಲ. ತುಂಬ ನಿರ್ಲಿಪ್ತವಾಗಿರ್ತಾನೆ ಎಲ್ಲ ಕಾಲದಲ್ಲೂ ಕೂಡ.
ಆದರೆ ಪರಮಶಿವನಿಗೆ ಅವಮಾನ ಆದಾಗ, ಕ್ರೋಧ ಬಂದಾಗ ಒಂದು ರೂಪ ತಾನಾಗೆ ಪ್ರಕಟ ಆಗತ್ತೆ. ಆ ರೂಪದಲ್ಲಿ ಕಾಲಭೈರವ ಬರ್ತಾನೆ. ಬಂದು ಬ್ರಹ್ಮನ ಮೇಲೆ ಕೋಪಿಸಿಕೊಂಡು ಬ್ರಹ್ಮನಿಗಿರುವಂತಹ ಒಂದು ಶಿರಸ್ಸನ್ನ ಛೇದನ ಮಾಡ್ತಾನೆ ಅಂತ ನಮಗೆ ಪುರಾಣದಲ್ಲಿ ಒಂದು ಕಥೆ ಕಾಣಿಸುತ್ತೆ. ಹಾಗೆ ಆ ಭೈರವನ ಸ್ವರೂಪ ಏನು ಅಂತ ಅಂದ್ರೆ, ಭಯವನ್ನ ಸುಟ್ಟು ಹಾಕುವವನು, ಭಯವನ್ನ ನಾಶ ಮಾಡುವವನು. ನಮ್ಮೆಲ್ಲರಲ್ಲಿ ಇರುವಂತಹ ಈ ಭಯ ಏನು ಅಂತ ಅಂದ್ರೆ, ನಾವು ಯಾವಾಗ ಸಾಯ್ತೀವಿ ಅಂತ. ನಾವು ಯಾವಾಗ ಸಾಯ್ತೀವಿ, ನಮಗೆ ಯಾವಾಗ ಕಷ್ಟ ಬರುತ್ತೆ, ನಮಗೆ ಯಾರು ಯಾವಾಗ ಹೊಡಿತಾರೆ, ಏನೋ ಒಂದು ವಿಧವಾದಂತಹ ಕಷ್ಟ. ಈ ಕಷ್ಟ ನಿವಾರಣೆ ಆಗಬೇಕು ಅಂತ ಅಂದ್ರೆ ಕಾಲಭೈರವನನ್ನ ಸ್ತೋತ್ರ ಮಾಡಬೇಕು, ಕಾಲಭೈರವನನ್ನ ಪೂಜೆ ಮಾಡಬೇಕು, ಅವನನ್ನ ನಿತ್ಯ ಸ್ಮರಣೆ ಮಾಡಬೇಕು. ಕಾಶಿಯಲ್ಲಿ ಕಾಲಭೈರವ ಕ್ಷೇತ್ರ ಪಾಲಕನಾಗಿ ಇರ್ತಾನೆ. ಹಾಗೆ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಕಾಲಭೈರವ ಕ್ಷೇತ್ರ ಪಾಲಕನಾಗಿರ್ತಾನೆ. ಕಾಲ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ನಮ್ಮ ಪೂಜ್ಯ ಗುರುಗಳಾದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ತಾಯಿಯವರು ಒಂದು ಸೂತ್ರವನ್ನು ಅವರಿಗೆ ಬೋಧನೆ ಮಾಡ್ತಾರೆ. ಶಾಸ್ತ್ರದಲ್ಲಿರುವಂತಹ ವಚನವೇ. ಅದೇನು ಅಂತಂದ್ರೆ, ಪರಮಾತ್ಮನ ಸಂಕಲ್ಪ ಸಂಕ್ಷೋಭೆ ಕಾಲ ಅಂತ ಒಂದು ಸೂತ್ರವನ್ನ ಅವರು ಹೇಳ್ತಾರೆ. ಈ ಸಂಕ್ಷೋಭೆ ಅಂತ ಅಂದ್ರೆ ಏನು, ಸಂಕಲ್ಪ ಅಂದ್ರೆ ಏನು ಅಂತ ಅರ್ಥ ಆದ್ರೆ ನಮಗೆ ಕಾಲ ಏನು ಅಂತ ಗೊತ್ತಾಗುತ್ತೆ. ಸಂಕ್ಷೋಭೆ ಅಂತ ಅಂದ್ರೆ, ಕ್ಷೋಭೆ ಅಂದ್ರೆ ಬದಲಾವಣೆ. ಬದಲಾವಣೆಗಳು ಅನೇಕ ವಿಧವಾಗಿ ಆಗ್ತಾ ಇರುತ್ತೆ ಕಾಲದಲ್ಲಿ. ಹೇಗೆ ನಮ್ಮ ಆತ್ಮಕ್ಕೆ ಅನೇಕ ವಿಧವಾದಂತಹ ದೇಹಗಳು ಧಾರಣೆ ಮಾಡುವ ಬದಲಾವಣೆ ಆಗುತ್ತೆ, ಹಾಗೆ ಈ ಸೃಷ್ಟಿಯಲ್ಲಿ ಕೂಡ ತುಂಬಾ ವಿಧವಾದಂತಹ ಬದಲಾವಣೆಗಳು ಆಗ್ತಾ ಇರುತ್ತೆ. ಆ ರೀತಿ ಬದಲಾವಣೆಗಳನ್ನ ಮಾಡ್ತಾ ಮುಂದೆ ಹೋಗುವುದು ಕಾಲ. ಅದು ಆ ಬದಲಾವಣೆ ಯಾವುದರಿಂದ ಆಗುತ್ತೆ ಅಂತಂದ್ರೆ, ಪರಮಾತ್ಮನ ಸಂಕಲ್ಪದಿಂದ ಆಗುತ್ತೆ. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಲಯ ಮಾಡುವುದು, ಅವರನ್ನ ನಾಶ ಮಾಡುವುದು. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಒಳ್ಳೆ ರೀತಿಯಾದಂತಹ ಒಂದು ಸ್ಥಾನವನ್ನ ಈ ಜನ್ಮದಲ್ಲೋ ನಂತರ ಜನ್ಮಗಳಲ್ಲೋ ಅಥವಾ ಇವತ್ತೋ ನಾಳೆನೋ ನಾಳಿದ್ದೋ ಯಾವುದೋ ಒಂದು ಕಾಲದಲ್ಲಿ ಯಾವಾಗ ಅದು ಪ್ರಾಪ್ತವಾಗುತ್ತೆ ಆವಾಗ ಅದನ್ನು ಕೊಡುವುದು. ಈ ರೀತಿ ಪರಮಾತ್ಮನ ಸಂಕಲ್ಪದಿಂದ ಈ ಸಂಕ್ಷೋಭೆಗಳೆಲ್ಲ ಆಗುವುದೇ ಕಾಲ ಅಂತ. ಕಾಲ ಒಂದು ನೋಡ್ಕೊಳ್ಳುತ್ತೆ ಅಂತ ನಾವು ಎಲ್ಲರಿಗೂ ಹೇಳ್ತೀವಿ. ನಾವೇನು ಮಾಡಕ್ಕಾಗದೇ ಇದ್ದಾಗ, ನಿಸ್ಸಹಾಯಕರಾದಾಗ ಆ ಪರಮಾತ್ಮ ನೋಡ್ತಿರ್ತಾನಲ್ಲ, ಅವ್ನು ನೋಡ್ಕೊತಾನೆ ಎಲ್ಲ ಅಂತ ಹೇಳ್ತೀವಿ ನಾವು. ಹಾಗೆ ಈ ಅನಾದಿಯಾಗಿ ಬರ್ತಿರುವಂತಹ ಈ ಕಾಲ, ಅನಂತವಾದಂತಹ ಕಾಲ, ಈ ಅಪಾರವಾದಂತಹ ಸಮುದ್ರ ರೂಪಿಯಾಗಿರುವಂತಹ ಈ ಕಾಲ ನಮ್ಮೆಲ್ಲರನ್ನು ಕಾಪಾಡುವಂತಹದ್ದು, ನಮ್ಮೆಲ್ಲರಿಗೂ ಕೂಡ ದಿಕ್ಕನ್ನು ತೋರಿಸುವಂತಹದ್ದು, ಬೆಳಕನ್ನು ತೋರಿಸುವಂತಹದ್ದು ಈ ಕಾಲ. ಈ ಕಾಲವನ್ನ ನಾವು ಸರಿಯಾಗಿ ಬಳಸ್ಕೋಬೇಕು. ಸರಿಯಾಗಿ ಇದು ನಮಗೆ ಸೇರಿ ಬರಬೇಕು ಅಂತ ಅಂದ್ರೆ ಕಾಲ ಭೈರವನಿಗೆ ನಾವು ನಮಸ್ಕಾರ ಮಾಡಬೇಕು. ಈ ಕಾಲದಲ್ಲಿ ಯಾವ ಭಯ ಇರುತ್ತೆ, ನಮಗೆ ಕಾಲ ರೂಪಿಯಾಗಿ ಯಾವ ಭಯ ಇರುತ್ತೆ, ಮೃತ್ಯು ಭಯ, ಅಪಮೃತ್ಯು. ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಯಾರೋ ಒಬ್ಬ ಕಲ್ಲೆಸಿತಾನೆ, ಹಿಂದ್ಗಡೆಯಿಂದ ಯಾರೋ ಒಬ್ಬ ಬಂದು ಬುದ್ಧಿ ಬಿಡ್ತಾನೆ. ಅಥವಾ ನಾವು ತುಂಬಾ ಸೇಫ್ ಆಗಿರುವಂತಹ ಯಾವುದೋ ಒಂದು ಪ್ರಯಾಣವನ್ನು ಮಾಡ್ತಾ ಇರ್ತೀವಿ, ವಜ್ರಕವಚವಾಗಿರುವಂತಹ ಯಾವುದೋ ಒಂದು ವಾಹನದಲ್ಲಿ ನಾವು ಪ್ರಯಾಣ ಮಾಡ್ತಿರ್ತೀವಿ, ಆದ್ರೂ ಕೂಡ ನಮಗೆ ಸಾವು ಬರುತ್ತೆ. ಈ ಸಾವು ಯಾವಾಗ ಬರುತ್ತೆ, ಹೇಗ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಇದರ ಭಯ ಏನಿರುತ್ತೆ ಅದು ನಮ್ಮನ್ನ ದಿನ ಕಾಡ್ತಾ ಇರುತ್ತೆ, ಪ್ರತಿ ಕ್ಷಣ ಕಾಡ್ತಾ ಇರುತ್ತೆ. ಹಾಗಾಗಿ ಈ ರೂಪದಲ್ಲಿರುವಂತಹ ಭಯ ನಮಗೆ ತೊಲಗಬೇಕು ಅಂತ ಅಂದ್ರೆ ಆ ಕಾಲಭೈರವನನ್ನ ನಾವು ನಿತ್ಯವೂ ಸ್ಮರಣೆ ಮಾಡಬೇಕು, ಅವನ ಪೂಜೆ ಮಾಡಬೇಕು. ಈಗ ಅವನ ಸಂಕಲ್ಪವಾಗಿ ಇಲ್ಲೇನು ಒಂದು ಭವ್ಯವಾದ ಮಂದಿರ ಆಗಬೇಕಂತ ಒಂದು ಸಂಕಲ್ಪ ಆಗಿದೆ, ಕಾಲಭೈರವನಿಗೆ ಸಂಕಲ್ಪ ಆಗಿದೆ. ನಾವು ಯಾರು? ಅವನಿಗೆ ಗುಡಿ ಕಟ್ಟುವವರು, ಅವನಿಗೆ ಮನೆ ಕಟ್ಟುವವರು, ಅವನಿಗೆ ಪೂಜೆ ಮಾಡುವವರು. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನಚೇದೇವಂ ದೇವೋ ನ ಖಲು ಭವ ಕುಶಲ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯ ಹರಿಹರ ವಿರಿಂಚ್ಯಾದಿಭಿರಪಿ
ಪ್ರಣಂತಂ ಸ್ತೋತಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತ ಹೇಳ್ತಾರೆ. ತಾಯಿಯನ್ನ ಪೂಜೆ ಮಾಡಬೇಕಾದ್ರೆ ಅವರು ಎಷ್ಟೋ ಸುಕೃತ ಮಾಡ್ಕೊಂಡಿರಬೇಕು. ಸುಕೃತ ಮಾಡಿದ್ರೆ ಮಾತ್ರ ಅವರಿಗೆ ಸ್ತೋತ್ರ ಮಾಡಬೇಕಾದ್ರೂ ನಮಸ್ಕಾರ ಮಾಡಬೇಕಾದ್ರೂ ಅಷ್ಟು ಪುಣ್ಯ ಲಭಿಸುತ್ತೆ ಅವರಿಗೆ. ಹಾಗಾಗಿ ನಾವು ಯಾವುದೋ ಕಾಲದಲ್ಲಿ ಒಂದು ಸುಕೃತವನ್ನು ಮಾಡಿಕೊಂಡಿದ್ದೀವಿ. ಆ ಸುಕೃತದ ಫಲವಾಗಿ ನಮಗೊಂದು ಅವಕಾಶ, ಪರಮಾತ್ಮನಿಗೆ ಕಾಲಭೈರವನಿಗೆ ಒಂದು ಗೂಡು ಕಟ್ಟುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅವರ ಸಂಕಲ್ಪ ಏನಿದೆ, ಆ ಕಾಲಭೈರವನ ಸಂಕಲ್ಪ ಏನಿದೆ, ಆ ರೀತಿ ಆದಷ್ಟು ಬೇಗವೇ ಯಾವುದೇ ರೀತಿ ವಿಘ್ನಗಳು ಆಗದೇನೆ ಅವರ ಸಂಕಲ್ಪಕ್ಕೂ ಮೀರಿ ಅದು ಭವ್ಯವಾಗಿ ನಿರ್ಮಾಣವಾಗಬೇಕು ಅಂತ ಹೇಳಿ ನಾನು ಕಾಲಭೈರವನಲ್ಲಿ ಪದೇ ಪದೇ ಮನೋವಾಕ್ಕಾಯ ಕರ್ಮಗಳಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಾವೆಲ್ಲರೂ ಸೇರಿ ಈ ಕೆಲಸವನ್ನ, ಈ ಸೇವೆಯನ್ನ ಮಾಡಿಕೊಳ್ಳೋಣ. ಈ ಕಾಲಭೈರವನು ನಮ್ಮನ್ನ ಯಾವ ಕಾಲದಲ್ಲೂ ಸಹ ಬಿಡದೇ ಇರುವ ಹಾಗೆ ನಾವು ಅವರನ್ನ ಪ್ರಾರ್ಥನೆ ಮಾಡೋಣ. ಸದಾ ಕಾಲದಲ್ಲೂ ಕೂಡ ಕಾಲಭೈರವನು ನಮ್ಮನ್ನು ರಕ್ಷಣೆ ಮಾಡಲಿ. ಪರಮಶಿವನ ಕ್ರೋಧಕ್ಕೆ ನಾವು ಯಾವತ್ತೂ ಕೂಡ ಗುರಿಯಾಗದೇ ಇರುವ ಹಾಗೆ ಅವರು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ಆದಷ್ಟು ಬೇಗ ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ನಮಗೆ ಸಿಗಿಸಲಿ ಅವನು. ಪರಮೇಶ್ವರನ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ರಿಕಮೆಂಡೇಶನ್ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮನಸ್ಸ ವಾಚ ಕರ್ಮಣ ಎಲ್ಲರಿಗೂ ಕೂಡ ಕಾಲಭೈರವನ ಪರಿಪೂರ್ಣವಾದಂತಹ ಅನುಗ್ರಹ ಕೃಪಾ ಕಟಾಕ್ಷಗಳು ಸಿಗಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರು ಹಾಗೆ ಸದಸ್ಯರು ಎಲ್ಲರಿಗೂ ಕೂಡ ಕಾಲಭೈರವ ಬಳಗ ವರ್ಗದವರಿಗೆ ಎಲ್ಲರೂ ಕೂಡ ಕಾಲಭೈರವ ಸ್ವರೂಪರಾಗಿ ಯಾವ ಭಯವೂ ಇಲ್ಲದೆ ಈ ಸಂಕಲ್ಪ ಆದಷ್ಟು ಬೇಗ ನೆರವೇರಲಿ. ನಿಮ್ಮಿಂದ ಯಾವ ಭಯವೂ ಬರದೇ ಇರಲಿ. ಎಲ್ಲ ಮನಸ್ಸಲ್ಲಿರುವಂತಹ ಅಭೀಷ್ಟಗಳು ನೆರವೇರಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ತೋರಿಸ್ತಾ ಇದ್ದೀನಿ. ನಮ್ಮೆಲ್ಲರನ್ನು ಕುರಿತು ದೈವತ್ವದ ನುಡಿಗಳನ್ನಾಡುತ್ತಾ ಆಡಿದ ಶ್ರೀ ಫಣಿರಾಜ ದತ್ತ ಗುರುಗಳಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಮತ್ತೊಬ್ಬ ಅತಿಥಿಯ ಗುರುಗಳಾದಂತಹ ಶ್ರೀ ಚಿನ್ಮಯ ದತ್ತ ಗಣಪಾಟಿರವರು ಋಗ್ವೇದ ಅಧ್ಯಾಪಕರು, ವೇದ ವಿಜ್ಞಾನ ವಿಶ್ವರಂ ಚತುರ್ವೇದ ಪಾಠಶಾಲೆ ಮೈಸೂರು. ಇವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಹಾಗಣಾಧಿಪತಯೇ ನಮಃ. ಶ್ರೀ ಮಹಾಸರಸ್ವತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಈ ಪ್ರಪಂಚದಲ್ಲಿ ಅನೇಕಾನೇಕ ಕೋಟಿ ಜೀವರಾಶಿಗಳಿವೆ, ಅನೇಕ ವಿಧವಾದ ಪ್ರಾಣಿಗಳಿವೆ. ಆದರೆ ಆ ಪ್ರಾಣಿಗಳಿಗೂ ನಮ್ಮ ಮನುಷ್ಯರಿಗೂ ಇರುವಂತಹ ಒಂದು ಸಣ್ಣ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂತ ಯಾರಾದರೂ ಹೇಳ್ತೀರಾ? ಯಾರಾದರೂ? ಭಗವಂತ ನಮಗೆ ಕೊಟ್ಟಿರುವಂತಹ ಒಂದು ಎರಡು ಅತಿ ದೊಡ್ಡ ಶಕ್ತಿಗಳಿದೆ. ಏನದು? ಬುದ್ಧಿ ಮತ್ತು ಮಾತಾಡುವ ಶಕ್ತಿ. ಬೇರೆ ಪ್ರಾಣಿಗಳಲ್ಲಿ ಇದು ನಮಗೆ ಕಾಣಿಸೋದು ತುಂಬಾ ಕಷ್ಟ. ಮನುಷ್ಯನಿಗೆ ಮಾತ್ರ ಇರುವಂತಹ ಈ ಎರಡು ಶಕ್ತಿಗಳು ಬುದ್ಧಿ ಮತ್ತು ಮಾತಾಡುವ ಶಕ್ತಿ. ಇದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಆದರೆ ಎಲ್ಲರೂ, ನೀವು ನಾನು ಅಂತ ಅಲ್ಲ, ಎಲ್ಲರೂ ಕೂಡ ಯಾವತ್ತೋ ಒಂದು ದಿನ ಈ ಶರೀರವನ್ನು ಬಿಟ್ಟು ಮೇಲೆ ಹೋಗಲೇಬೇಕು. ಹೋಗಿದ್ದಾಗ ಆ ಭಗವಂತ ನಮ್ಮನ್ನು ಕೇಳ್ತಾನೆ, ಏನಪ್ಪಾ ನಿನಗೆ ನಾನು ಎರಡು ದಿವ್ಯ ಶಕ್ತಿಗಳನ್ನು ಕೊಟ್ಟಿದ್ದೀನಿ, ನೀನು ಅದನ್ನು ಸದ್ವಿನಿಯೋಗ ಮಾಡಿದ್ಯಾ ಅಥವಾ ದುರುಪಯೋಗ ಮಾಡಿದ್ಯಾ ಅಂತ ಕೇಳ್ತಾನೆ. ಅವ್ರಿಗೆ ಜವಾಬ್ ಹೇಳಬೇಕಲ್ವಾ? ನಾವು ನಮ್ಮ ಜೀವನದಲ್ಲಿ ಆ ಎರಡುಗಳನ್ನು ಸದ್ವಿನಿಯೋಗ ಮಾಡಿದ್ರೆ, ಸ್ವಾಮಿ ನಾನು ನನ್ನ ಬುದ್ಧಿಯನ್ನು ಧರ್ಮಾಚರಣೆಗೆ ಉಪಯೋಗಿಸಿದ್ದೀನಿ, ನನ್ನ ಮಾತು ಶಕ್ತಿಯನ್ನು ಒಳ್ಳೆ ಮಾತಲ್ಲಿ ಅಥವಾ 4 ಜನಕ್ಕೆ ಉಪಯೋಗ ಆಗಿರುವಂತಹ ಮಾತುಗಳನ್ನು ಹೇಳೋದ್ರಲ್ಲಿ ನಾನು ಉಪಯೋಗಿಸಿದ್ದೀನಿ ಅಂತ ಹೇಳ್ಬೋದು.
ಅದೇ ನಾವು ದುರುಪಯೋಗ ಮಾಡಿದರೆ ಭಗವಂತನಿಗೆ ನಾವು ಉತ್ತರ ಹೇಳಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ನಾವು ಸದಾಕಾಲ ನಮ್ಮ ಬುದ್ಧಿ ಮತ್ತು ಮಾತನ್ನು ಒಳ್ಳೆಯ ವಿಚಾರಣೆಗಳಲ್ಲಿ ಉಪಯೋಗಿಸಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಒಂದೇ ಯೋಚಿಸಬೇಕು. ಯಾವಾಗಲೂ ನೆನಪಿಸ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ, ನಮಗೆ ಈ 2 ಶಕ್ತಿಗಳನ್ನು ಭಗವಂತ ಕೊಟ್ಟ, ಇದು ನಮ್ಮದಲ್ಲ. ಅವನ ಅನುಗ್ರಹದಿಂದ ನಮಗೆ ಈ ಮನುಷ್ಯ ಜನ್ಮ ಸಿಕ್ತು. ಮನುಷ್ಯ ಜನ್ಮ ಸಿಗುವುದರಿಂದ ನಮಗೆ ಬುದ್ಧಿ ಮತ್ತು ಮಾತಾಡುವ ಶಕ್ತಿ ಇದೆ ಅಂತ ಹೇಳಿ ಸದಾ ಕಾಲ ನಾವು ನೆನಪಿಸ್ಕೊಳ್ತಾ ಇರಬೇಕು. ಆ ನೆನಪಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನಾವು ಭಗವಂತನನ್ನ ಅನುಸಂಧಾನ ಮಾಡ್ಕೊಳ್ತೀವಿ. ಭಗವಂತ ನೋಡ್ತಾ ಇದ್ದಾನೆ, ಭಗವಂತ ಕೇಳ್ತಾ ಇದ್ದಾನೆ ಅಂತ ಧರ್ಮಾಚರಣ ಕಡೆ ನಮ್ಮ ಬುದ್ಧಿ ಪ್ರವರ್ತನೆ ಆಗುತ್ತೆ. ಅದೇ ತರ ಒಳ್ಳೆ ವಿಚಾರಗಳು ಹೇಳೋದು ಕೇಳೋದ್ರಲ್ಲಿ ನಮ್ಮ ಮಾತು ಶಕ್ತಿ ನಡೆಯುತ್ತೆ. ಧರ್ಮಾಚರಣೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೆ. ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, 8:15 ಸ್ಕೂಲ್ ಬಸ್ ಬಂದ್ಬಿಡುತ್ತೆ. 8:15 ಆಯ್ತು, ಯೂನಿಫಾರ್ಮ್ ಎಲ್ಲ ಹಾಕೊಂಡ, ಶೂ ಹಾಕೊಂಡ, ಟೈ ಎಲ್ಲ ಆಗಿದೆ, ತಯಾರಾಗಿದ್ದಾನೆ. ನಿನ್ನೆ ಸಂಜೆ ಮಾಡ್ಬೇಕಾಗಿರೋ ಹೋಮ್ವರ್ಕ್ ಮಾಡಿಲ್ಲ. ಅವಾಗ ತಾಯಿ ಏನ್ ಮಾಡ್ತಾಳೆ? ಕತ್ತು ಹಿಡ್ಕೊಂಡು ಮಾಡು 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 ಅಂತ ಹೇಳಿ ಮಾಡಿಸ್ತಾಳೆ. ಹಾಗೇನೆ ಮೃತ್ಯು ದೇವತ ನಮ್ಮ ಕತ್ತು ಹಿಡ್ಕೊಂಡು ಇದೇ ನಿನ್ನ ಕೊನೆಯ ಕ್ಷಣ ಅಂತ ಹೇಳಿದ್ದಾಗ, ತೀರೋಗ್ತಾ ಇರುವಾಗ ಯಾವ್ದಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡಿ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಇರುತ್ತೆ. ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಇದೇ ನಮ್ಗೆ ಕೊನೆ ಕ್ಷಣ ಅಂತ ಹೇಳಿ ಭಾವಿಸ್ತಾ ಧರ್ಮಾಚರಣೆಯನ್ನೇ ಮಾಡ್ಬೇಕಂತೆ. ಗೃಹೀತ ಇವ ಕೇಶೇಷು ಮೃತ್ಯುನಾ ಧರ್ಮಮಾಚರೆ. ಸರಿ ಗುರುಗಳೇ, ಏನು ಧರ್ಮ ಅಂತ ಹೇಳಿದ್ರೆ, ನಾನು ನಿಮಗೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕನ್ಫ್ಯೂಸ್ಡ್ ಆಗಿ ಹೇಳಲ್ಲ, ಸಿಂಪಲ್ ಬೇಸಿಕ್ಸ್ ಹೇಳ್ತೀನಿ. ಧರ್ಮ ಅಂದ್ರೆ ಸತ್ಯಂ ವದ ಧರ್ಮಂಚರ. ಇದು ನಾವು ಇದರ ಬಗ್ಗೆನೇ ನಾವು ಮಾತಾಡ್ಕೊಂಡಿದ್ವಿ ಇಷ್ಟೊತ್ತು. ಸತ್ಯವನ್ನು ಹೇಳಿ ಧರ್ಮ ಕಾರ್ಯಗಳನ್ನು ಮಾಡಿ. ಏನು ಧರ್ಮ? ಮಾತೃದೇವೋ ಭವ, ಪಿತೃದೇವೋ ಭವ. ಸಾಧಾರಣ ನಿಯಮ, ಸಾಧಾರಣ ಧರ್ಮ. ತಾಯಿಯನ್ನು ಗೌರವಿಸಿ, ತಾಯಿಯನ್ನು ಪೂಜಿಸಿ. ಗುರುಗಳೇ ಪೂಜಿಸಿ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ಒಂದು ದೇವರ ಕೋಣೆಯಲ್ಲಿ ನಮ್ಮ ತಾಯಿಯನ್ನು ಕೂರಿಸ್ಬಿಟ್ಟು ಅವ್ರಿಗೂ ಮಂಗಳಾರತಿ ಮಾಡಿ ನೈವೇದ್ಯ ತಿನ್ನಿಸ್ಬೇಕಾ? ಹಾಗೆ ಅವರನ್ನು ನಾವು ಗೌರವಿಸಬೇಕು. ಯಾಕಂತಂದ್ರೆ, ನಮಗೆ ಇವತ್ತು ಈ ಶರೀರ ನಾವು ಇಷ್ಟು ಪುಷ್ಟಿಯಾಗಿದ್ವಿ ಅಂತಂದ್ರೆ ಅವರೇ ಕಾರಣ, ತಾಯಿಯೇ ಕಾರಣ. ಪ್ರಸವ ಸಮಯದಲ್ಲಿ ಅವರು ಮರಣ ದುಃಖ, ಅಷ್ಟು ದುಃಖವನ್ನು ಕೂಡ ಅವರು ತಡ್ಕೊಂಡು ನಮಗೆ ಜನ್ಮವನ್ನು ಕೊಡ್ತಾರೆ. ಚಿಕ್ಕ ವಯಸ್ಸಿಂದ ಇಷ್ಟುವರೆಗೂ ಕೂಡ ನಮ್ಮ ಪಾಲನೆ ಮತ್ತು ಪೋಷಣೆ ತಾಯಿ ಅದ್ಭುತವಾಗಿ ಮಾಡ್ತಾರೆ. ನಾವು ಇಷ್ಟು ಶಕ್ತಿವಂತರಾಗಿದ್ವಿ, ದೃಢವಾಗಿದ್ವಿ ಅಂತಂದ್ರೆ ನಮಗೆ ತಾಯಿ ಕೊಟ್ಟಿರುವಂತಹ ಆಹಾರವೇ ಅದಕ್ಕೆ ಪ್ರಧಾನ ಕಾರಣ. ಹಾಗಾಗಿ ಮಾತೃದೇವೋ ಭವ. ಕೇವಲ ಮಾತೃದೇವೋ ಭವ ಅಂತ ಹೇಳಿದ್ರಲ್ವಾ, ತಾಯಿಯನ್ನು ಮಾತ್ರ ಪೂಜಿಸಿದ್ರೆ ಆಗೋಗತ್ತೆ ಅಂತ ಅನ್ಕೋಬೇಡಿ. ನಿಮ್ಮ ಮಕ್ಕಳಿಗೆ, ಪುರುಷರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ಮಕ್ಕಳಿಗೆ ಯಾರು ತಾಯಿಯಾಗಿದ್ದಾರೋ ಅವರನ್ನೂ ಕೂಡ ನೀವು ಪೂಜಿಸಬೇಕು. ಅಂದ್ರೆ ತಮ್ಮ ಹೆಂಡತಿಯನ್ನು ಪೂಜಿಸಬೇಕು, ಅವರನ್ನು ಗೌರವಿಸಬೇಕು. ಯಾಕಂದ್ರೆ ಯಾವುದೋ ಮನೆಯಿಂದ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ವಂಶ ವೃದ್ಧಿ ಆಗಬೇಕು ಅಂತ ಹೇಳಿ ಪ್ರತಿ ಕ್ಷಣ ಅವರು ಪೂಜೆ ಮಾಡ್ತಾರೆ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ವಂಶಕ್ಕಾಗಿ ಅವರು ಎಷ್ಟೋ ಕಷ್ಟಪಡ್ತಾರೆ. ನಿಂಗೇನು ಗೊತ್ತಿಲ್ಲ, ಸುಮ್ಮನಿರಮ್ಮ, ಏನೇನು ಮಾತಾಡಬೇಡ, ನಾವೆಲ್ಲ ನೋಡ್ಕೊಳ್ತೀವಿ, ಇದೆಲ್ಲ ಬೇಡ. ಅವ್ರು ಏನಾದರೂ ಸಲಹೆ ಕೊಟ್ಟರೆ ತಗೊಳ್ಳಿ, ಕೇಳಿ, ಕನ್ಸಿಡರ್ ಮಾಡಿ. ಮಾತೃದೇವೋ ಭವ ಆಯ್ತು. ಪಿತೃದೇವೋ ಭವ. ತಂದೆಯನ್ನು ಗೌರವಿಸಬೇಕು. ತಂದೆ, ತುಂಬಾ ಜನ ತಂದೆಯಂದರು ಅವರ ಸುಖಗಳನ್ನು ಕೂಡ ತ್ಯಾಗ ಮಾಡಿ ಮಕ್ಕಳ ಉದ್ಧಾರಕ್ಕೆ ಎಷ್ಟೋ ಕಷ್ಟಪಡ್ತಾರೆ. ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ಅವರವರ ಉದ್ಯೋಗಗಳಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಸಹ ಮಗಳ ವೃದ್ಧಿಗೋಸ್ಕರ, ಅಭಿವೃದ್ಧಿಗೋಸ್ಕರ ತುಂಬಾ ಕಷ್ಟಪಡ್ತಾರೆ. ತುಂಬಾ ಜನ ತಂದೆಯಂದರು ಅವರಿಗಿರೋ ಕಾಯಿಲೆ ಬಗ್ಗೆ ಹಾಸ್ಪಿಟಲ್ ಹೋಗಿ ಚಿಕಿತ್ಸೆ ಮಾಡಿಕೊಂಡ್ರೆ ನಾನಾ ವಿಧವಾದ ಟೆಸ್ಟ್ಗಳು ಮಾಡ್ತಾರೆ, ದುಡ್ಡು ತುಂಬಾ ಖರ್ಚಾಗತ್ತೆ ಅಂತ ಹೇಳಿ ಈ ದುಡ್ಡನ್ನು ಉಳಿಸಿ ನಾನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾನು ಖರ್ಚು ಮಾಡಬಹುದು ಅಂತ ಹೇಳಿ ಬರೀ ಅವರ ಕಾಯಿಲೆ ಇರೋ ಲಕ್ಷಣಗಳನ್ನು
ಮೆಡಿಕಲ್ ಶಾಪಲ್ಲಿ ಹೇಳಿ ಔಷಧಿ ತಗೊಂಡು ಕೂಡ ಅವರು ಟ್ಯಾಬ್ಲೆಟ್ ಹಾಕೊಳ್ತಾರೆ. ತುಂಬಾ ಇನ್ನು ಸಣ್ಣ ವಿಷಯ ಹೇಳಬೇಕು ಅಂತಂದ್ರೆ, ನಾವೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ಕ್ಯೂ ಇರುತ್ತೆ. ಅಪ್ಪ ನನಗೆ ದೇವರು ಕಾಣಿಸ್ತಾ ಇಲ್ಲ ಅಪ್ಪ ಅಂತ ಹೇಳ್ತಾರೆ. ಆವಾಗ ಆ ಮಗುವನ್ನು ಎತ್ಕೊಂಡು ಅವರ ಭುಜದ ಮೇಲೆ ಕೂರಿಸ್ಕೊಂಡು ದೇವರನ್ನು ತೋರಿಸ್ತಾರೆ. ಆವಾಗ ನಮ್ಗೆ ಅರ್ಥ ಆಗಲ್ಲ, ನಾವು ಕೂತಿದ್ದೇ ದೇವರ ಭುಜದ ಮೇಲೆ ಅಂತ. ಹಾಗಾಗಿ ಪಿತೃದೇವೋಭವ, ಮಾತೃದೇವೋಭವ. ಮಾತೃದೇವೋಭವ ಅಂತ ಯಾಕೆ ಹೇಳಿದಾರೆ ಅಂದ್ರೆ, ಸ್ತ್ರೀಯು ತುಂಬಾ ಪ್ರಧಾನ. ನೀವು ನೋಡಿ, ಸ್ತ್ರೀ ಇಲ್ಲ ಅಂದ್ರೆ ಪುರುಷರು ಝೀರೋ, ಏನೂ ಇಲ್ಲ. ಲಕ್ಷ್ಮೀ ನಾರಾಯಣಾಭ್ಯಾನ್ ನಮಃ ಫಸ್ಟ್ ಹೆಂಗಸರ ಹೆಸರೇ ಇರುತ್ತೆ. ಉಮಾ ಮಹೇಶ್ವರಾಭ್ಯಾನ್ ನಮಃ, ಸೀತಾರಾಮಾಭ್ಯಾನ್ ನಮಃ. ಸೊ ಆದ್ಯತೆ ಯಾವಾಗಲೂ ಕೂಡ ಮಹಿಳೆಯರಿಗೆ. ಮಾತೃದೇವೋಭವ, ಪಿತೃದೇವೋಭವ. ಧರ್ಮದ ಬಗ್ಗೆ ಆಯ್ತು. ನೀವು ಕೇಳಬಹುದು, ಗುರುಗಳೇ ಎಷ್ಟೋ ಜನ ಅಧರ್ಮವಾಗಿರ್ತಾರೆ, ಆದರೂ ತುಂಬಾ ಅವ್ರಿಗೆ ಧನ ಇರುತ್ತೆ, ಮನೆ ಇರುತ್ತೆ, ಬೇಕಾದಷ್ಟು ಕಾರ್ಗಳು, ಅದು ಇದು ಎಲ್ಲ ಇರುತ್ತೆ, ಖುಷಿಯಾಗಿದ್ದಾರೆ, ಅವರೇನು ಪಾಪಭೀತಿ ಇಲ್ವಾ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ವರ್ಧಕ್ಯಧರ್ಮೇಣ ನರಃ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜೇತಿ ಮೂಲಂ ಸಹಿ ವಿನಶ್ಯತಿ. ಅಧರ್ಮದಿಂದ ತುಂಬಾ ವೃದ್ಧಿ ಆಗ್ತಾನೆ, ಬೇಕಾದ ಎಲ್ಲವನ್ನೂ ಪಡಿತಾನೆ. ಮನೆ, ವಾಹನ, ಕೆಲಸಗಾರರು, ದುಡ್ಡು, ಬಂಗ್ಲಾ, ಅದು ಇದು ಎಲ್ಲವನ್ನೂ ಪಡಿತಾನೆ. ಮನೆಯವರು ಬರ್ತಾರೆ, ಮಕ್ಕಳಾಗ್ತಾರೆ. ಆದರೆ ಈ ಅಧರ್ಮಾಚರಣೆಯಿಂದ ಕೊನೆಗೆ ಏನಾಗ್ತಾನೆ ಅಂತಂದ್ರೆ, ಮೂಲಂ ಸಹಿ ವಿನಶ್ಯತಿ. ಮೂಲದಿಂದ ಹಿಡಿದು ಅವನು ಸಂಪೂರ್ಣವಾಗಿ ನಾಶ ಆಗ್ತಾನೆ. ಹಾಗಾಗಿ ಅಧರ್ಮ ಮಾರ್ಗದಲ್ಲಿ ಹೋಗಿ ನಾವು ಸಂಪಾದನೆ ಮಾಡುವುದು ಯಾವುದೂ ಕೂಡ ಉಳಿಯಲ್ಲ, ಪೂರ್ತಿ ವಿನಾಶ ಆಗತ್ತೆ ಅಂತ ಹೇಳಿ ನಮಗೆ ಮಹಾಭಾರತ ತಿಳಿಸ್ತಾ ಇದೆ. ಹಾಗೇನೆ ನಮ್ಮ ಜೀವನದಲ್ಲಿ ಸುಖ ದುಃಖಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಮತ್ತು ಪಾಪಗಳ ಮೇಲೆ ಆಧಾರ ಆಗಿರುತ್ತೆ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ತುಂಬಾ ಪಾಪ ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಹೆಚ್ಚು ಕಷ್ಟಗಳನ್ನು ಅನುಭವಿಸ್ತೇವೆ. ಅದೇ ಹಿಂದಿನ ಜನ್ಮದಲ್ಲಿ ನಾವು ತುಂಬಾ ಪುಣ್ಯವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ನಾವು ಸುಖವನ್ನು ತುಂಬಾ ಅನುಭವಿಸ್ತೇವೆ. ಹಾಗಾಗಿ ನಾವು ಬರುವ ಜನ್ಮಗಳಲ್ಲಿ ಸುಖವನ್ನು ಅನುಭವಿಸಬೇಕಾ ಅಥವಾ ಕಷ್ಟವನ್ನು ಪಡಿಬೇಕಾ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಏನು ಪುಣ್ಯ ಪಾಪ ಅಂತಂದ್ರೆ, ವ್ಯಾಸರು ಹೇಳ್ತಾರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಈ 18 ಪುರಾಣಗಳಲ್ಲಿ ವ್ಯಾಸರ ವಾಕ್ಯ ಎರಡೇ ಎರಡು ಪ್ರಧಾನ ವಾಕ್ಯ ಅಂತೆ. ಏನು ಅಂದ್ರೆ, ಪರೋಪಕಾರ ಪುಣ್ಯಾಯ. ಪುಣ್ಯ ಬೇಕು, ನಿಮಗೆ ಪುಣ್ಯ ಬೇಕಾ, ಸರಿ, ಬೇರೆಯವರಿಗೆ ಸಹಾಯ ಮಾಡಿ, ಪರೋಪಕಾರ ಪುಣ್ಯಾಯ. ಪಾಪ ಬೇಕು ಅಂತಂದ್ರೆ ಪಾಪಾಯ ಪರಪೀಡನು, ಬೇರೆಯವರಿಗೆ ತೊಂದರೆ ಮಾಡೋದೇ ಪಾಪ. ಅದು ನಮ್ಮ ಮಾತಿಂದ ಆಗಲಿ ನಮ್ಮ ಕ್ರಿಯೆಯಿಂದ ಆಗಲಿ. ಹಾಗಾಗಿ ನಾವು ಬರೋ ಜನ್ಮಗಳಲ್ಲಿ ಸುಖವಂತವಾಗಿ ಜೀವನವನ್ನು ನಾವು ನಡೆಸ್ಕೋಬೇಕು ಅಂತಂದ್ರೆ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೇನೆ ನಮಗೂ ಆ ಸುಖ ಒಂದು ಸಿಗತ್ತೆ. ಸರಿ, ಈ ಜನ್ಮದಲ್ಲಿ ಗೊತ್ತಾಗಿ ಅಥವಾ ಗೊತ್ತಿಲ್ಲದೆ ನಾವು ಅನೇಕ ಪಾಪಗಳನ್ನು ಮಾಡಿದ್ದೀವಿ. ಅದಕ್ಕೆ ನಾವು ಪ್ರಕ್ಷಾಳನೆ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ಜಪತಃ ನಾಸ್ತಿ ಪಾತಕಂ. ಜಪ ಮಾಡೋದ್ರಿಂದ ಪಾಪ ಕ್ಷಯ ಆಗತ್ತೆ. ಜಪ ಅಂದ್ರೆ ಭಗವನ್ ನಾಮಸ್ಮರಣೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ತಸ್ಮಾತ್ ಸರ್ವ ಪ್ರಯತ್ನೇಶು ಮಾಂ ಅನುಸ್ಮರ. ನೀನು ಏನೇ ಕೆಲಸ ಮಾಡ್ತಾ ಇರು, ನಡೀತಾ ಇದೆಯಾ ನನ್ನ ಸ್ಮರಣೆಯನ್ನು ಮಾಡು, ಓಡ್ತಾ ಇದೆಯಾ ನನ್ನ ಸ್ಮರಣೆ ಮಾಡು, ಪೂಜೆ ಮಾಡ್ತಾ ಇದೆಯಾ ನನ್ನ ಸ್ಮರಣೆ ಮಾಡು, ಊಟ ಮಾಡ್ತಾ ಇದೆಯಾ ನನ್ನ ಸ್ಮರಣೆ ಮಾಡು, ಭಜನೆ ಮಾಡ್ತಾ ಇದೆಯಾ, ಮಲಗ್ತಾ ಇದೆಯಾ, ಏನೇ ಮಾಡು, ತಸ್ಮಾತ್ ಸರ್ವ ಪ್ರಯತ್ನೇಶು ಮಾಂ ಅನುಸ್ಮರ, ನನ್ನ ಸ್ಮರಣೆಯನ್ನು ಮಾಡು. ಹೀಗೆ ಸ್ಮರಣೆ ಮಾಡಕ್ಕೆ ನಮಗೆ ನಮ್ಮ ಕಿಶೋರ್ ಗುರೂಜಿಯವರು ಸಂಗ್ರಹ ಮಾಡಿರುವಂತಹ ನಿತ್ಯ ಸ್ಮರಣೆ ಅನ್ನೋ ಪುಸ್ತಕ ತುಂಬಾ ಉಪಯೋಗ ಆಗುತ್ತೆ. ಅದರಲ್ಲಿ ಅನೇಕ ವಿಧವಾದ ದೇವತೆಗಳ ಸ್ತೋತ್ರಗಳಿವೆ. ಸ್ತೋತ್ರ ಪಠನದಿಂದ ನಮಗೆ, ನಾನು ಮುಂಚೆ ಹೇಳಿದ್ನಲ್ವಾ, ಅದೇ ತರ ಭಗವಂತನ ಅನುಸಂಧಾನ ಆಗತ್ತೆ. ಆ ಪರಮೇಶ್ವರ ಅನುಸಂಧಾನ. ಪರಮೇಶ್ವರ ಎಷ್ಟು ದಯಾಳು ಅಂತಂದ್ರೆ, ಕನಸಲ್ಲಿ ಕೂಡ ಅವನನ್ನು ನೆನೆಸ್ಕೊಳ್ಳದೆ ಇರೋರು ಕೂಡ ಅಪ್ರಯತ್ನವಾಗಿ ಏನೋ ದೇವರೇ ಅಂತ ಹೇಳಿದ್ರೆ ಅವರನ್ನು ಹೇಗೆ ಕಾಪಾಡ್ತಾರೆ ಗೊತ್ತಾ?
ಒಂದು ಖಾಲಿ ಪ್ರದೇಶ ಇದೆ ಅಥವಾ ಒಂದು ಅರಣ್ಯ ಇದೆ ಅಂತ ಅನ್ಕೊಳ್ಳಿ. ಒಂದು ಹಸು ಮತ್ತು ಒಂದು ಕರು ಇದೆ. ಆ ಕರು ಜಾಗ ಸಿಕ್ಕಿದೆ ಅಂತ ಹೇಳಿ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಸ್ವಲ್ಪ ದೂರ ಹೋಗಿದೆ. ಅದಕ್ಕೆ ಯಾವ ಕಡೆ ಹೋಗಬೇಕು ಇನ್ನು ಅಂತ ಅರ್ಥ ಆಗಿಲ್ಲ, ಭಯ ಆಗ್ತಾ ಇದೆ. ಆವಾಗ ಆ ತಾಯಿ ಹಸು ಇರುತ್ತಲ್ಲ, ಆ ಮಗುವನ್ನು ರಕ್ಷಣೆ ಮಾಡಕ್ಕೆ ಯಾವ ತರ ಓಡಿಕೊಂಡು ಬರುತ್ತೋ ಭಗವಂತನ ಕೂಡ ನಮ್ಮ ಹಿಂದೆ ಅವನ ಸ್ಮರಣೆ ಮಾಡಿದರೆ ನಮ್ಮ ಹಿಂದೆ ಅದೇ ತರ ಓಡ್ಕೊಂಡು ಬಂದು ಕಾಪಾಡ್ತಾನಂತೆ. ಮಹಾದೇವ ಮಹಾದೇವ ಮಹಾದೇವೇತಿ ವಾದಿನಂ ವತ್ಸಂ ಗೌರಿವ ಗೌರೀಶಃ ಧಾವಂತಂ ಅನುಧಾವತಿ. ಅಂದ್ರೆ ಪರಮೇಶ್ವರ, ಆ ಭಗವಂತ ಅಷ್ಟು ಕೃಪಾಳು, ದಯಾರ್ದ್ರ ಹೃದಯ. ಹಾಗಾಗಿ ಆ ಪರಮೇಶ್ವರ ಅನುಗ್ರಹವನ್ನು ನಾವು ಪಡಿಬೇಕು ಅಂತಂದ್ರೆ ನಾಮಸ್ಮರಣ ಬಿಟ್ಟರೆ ಬೇರೆ ಉಪಾಯ ಯಾವುದೂ ಇಲ್ಲ. ಪರಮೇಶ್ವರನಿಗೂ ಕಾಲಭೈರವನಿಗೂ ವ್ಯತ್ಯಾಸ ಇದೆಯಾ ಅಂದ್ರೆ ಇಲ್ಲ ಅಂತಾನೆ ಹೇಳಬೇಕು. ಮೊಸರಿಂದ ಬೆಣ್ಣೆ ಬಂತು, ಬೆಣ್ಣೆಯಿಂದ ತುಪ್ಪ ಬಂತು. ಅದೇ ತರ ಪರಮೇಶ್ವರನ ಒಂದು ಸ್ವರೂಪವೇ, ವಿಕಾರ ಸ್ವರೂಪವೇ ಕಾಲಭೈರವನು. ಆ ಕಾಲಭೈರವನ ಮಹಿಮೆ ಕುರಿತು ಶಂಕರ ಭಗವತ್ಪಾದರು ಕಾಲಭೈರವ ಅಷ್ಟಕವನ್ನು ರಚಿಸಿದ್ದಾರೆ. ಅದರಲ್ಲಿ ಮೊದಲನೇ ವಾಕ್ಯ ನೀವು ನೋಡಿ, ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ. ಅಂದರೆ ಎಷ್ಟು ಶಕ್ತಿ ಉಳ್ಳವ ದೇವರು ಅಂತಂದ್ರೆ, ಇಂದ್ರಾದಿ, ಇನ್ನು ದೇವರಿಗೆಲ್ಲ ರಾಜ ಆಗಿರುವಂತಹ ಇಂದ್ರನೇ ಅವರ ಪಾದ ಸೇವೆಯನ್ನು ಮಾಡಿದ್ದಾರೆ. ಅಂದ್ರೆ ಸ್ವಾಮಿ ನನ್ನನ್ನು ಅನುಗ್ರಹಿಸು ಅಂತ ಹೇಳಿ ಪೂಜೆ ಮಾಡಿದ್ದಾರೆ. ಅಷ್ಟು ಶಕ್ತಿವಂತ ಕಾಲಭೈರವ. ಸ್ವಾಮಿಗೆ ಇನ್ನೊಂದು ಹೆಸರಿದೆ, ಕೃಪಾಕರಂ. ತುಂಬಾ ಕೃಪಾ. ಯಾರು ಎಷ್ಟೇ ತಪ್ಪು ಮಾಡಲಿ, ಸ್ವಾಮಿ ನಾನು ಇವತ್ತು ತಪ್ಪು ಮಾಡಿದ್ದೀನಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಸನ್ಮಾರ್ಗದಲ್ಲಿ ಇಡಿ ಅಂತ ಹೇಳಿ ನಾವು ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮನ್ನು ಸನ್ಮಾರ್ಗದಲ್ಲಿಟ್ಟು ನಮ್ಮನ್ನು ರಕ್ಷಿಸ್ತಾರೆ. ಹಾಗೆ ಪ್ರತಿ ಶ್ಲೋಕದಲ್ಲೂ ಕೊನೆಯಲ್ಲಿರುತ್ತೆ ಒಂದು ವಾಕ್ಯ, ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಶಿ ಅನ್ನೋ ಕ್ಷೇತ್ರ 7 ಮೋಕ್ಷಪುರಿಗಳಲ್ಲಿ ಒಂದು. ಅಲ್ಲಿ ಹೋದರೆ ಸಾಕು ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ನಮಗೆ ಪುರಾಣಗಳು ಹೇಳ್ತಾರೆ. ಆ ಕ್ಷೇತ್ರಕ್ಕೆ ಕ್ಷೇತ್ರ ಪಾಲಕನು ಕಾಲಭೈರವ. ಆ ಕ್ಷೇತ್ರ ಪಾಲಕನಾಗಿರುವಂತಹ ಕಾಲಭೈರವನಿಗೆ ಈ ಕ್ಷೇತ್ರ ಇಷ್ಟವಾಗಿದೆ. ಹಾಗಾಗಿ ಈ ಕ್ಷೇತ್ರವನ್ನು ಅವರು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಂದು ಸೇರಿದ್ದಾರೆ, ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಅನುಗ್ರಹಿಸಕ್ಕೆ. ಹಾಗಾಗಿ ಬಂದಿರುವಂತಹ ನಮ್ಮ ಕಾಲಭೈರವ ಸ್ವಾಮಿಗೆ ಒಂದು ದೇವಸ್ಥಾನ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ಕರ್ತವ್ಯದಲ್ಲಿ ನಾವೆಲ್ಲರೂ ಸೇರಿ ಈ ಸೇವೆಯಲ್ಲಿ ಭಾಗವಹಿಸಿ ಅತಿ ಶೀಘ್ರವಾಗಿ ಒಂದು ಒಳ್ಳೆ ದಿವ್ಯ ವೈಭವ ದೇವಸ್ಥಾನವನ್ನು ನಾವೆಲ್ಲರೂ ಕೂಡ ನಿರ್ಮಾಣ ಮಾಡಿಕೊಳ್ಳೋಣ. ನಮ್ಮ ಕಿಶೋರ್ ಗುರೂಜಿಯವರು, ಅವರ ಪರಿವಾರದವರು ಸ್ವಾಮಿಗೆ ಅತ್ಯದ್ಭುತವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ. ಹಾಗೆಯೇ ಇವತ್ತು ನೂತನರಾಗಿ ಟ್ರಸ್ಟಿಗಳಾಗಿರುವಂತಹ ಎಲ್ಲರಿಗೂ ಕೂಡ ಸ್ವಾಮಿಯ ಸಂಪೂರ್ಣ ಕೃಪೆ ಇರಲಿ. ಪ್ರತ್ಯಕ್ಷ ಸಾಕ್ಷಿ ಸ್ವಾಮಿಯ ವಾಹನ ಕೂಡ ಇಲ್ಲಿ ಬಂದು ಸೇರಿದೆ. ಇಲ್ಲಿ ಸೇರುವಂತಹ ನಮ್ಮೆಲ್ಲರಿಗೂ ಕೂಡ ಸ್ವಾಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಸ್ವಾಮಿಯ ಪಾದದಲ್ಲಿ ನಮಸ್ಕರಿಸುತ್ತಾ ಓಂ ಶಾಂತಿ 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 ಕುರಿತು ಪ್ರೀತಿಯ ಹಿತನುಡಿಗಳನ್ನಾಡಿದ ಶ್ರೀ ಚಿನ್ಮಯ ದತ್ತ ಗಣಪತಿಯವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಲು ಬರುತ್ತಿದ್ದಾರೆ ಕುಮಾರಿ ನಮಿತಾ. ಕಾಳಭೈರವೇಶ್ವರನ ಅನುಗ್ರಹದಿಂದ ಹಾಗೂ ನಮ್ಮ ಗುರುಗಳ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಭಾಗಿಯಾಗಿರುವಂತಹ ವಿದ್ವಾನ್ ಶ್ರೀ ಹರಿಪಣಿ ರಾಜದತ್ತ ಗಣಪತಿರವರಿಗೆ ಬಳಗದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಗಣ್ಯ ವ್ಯಕ್ತಿಯ
ಶಂಕರಗಣ ಪಾಟೀರವರು. ನಿಮಗೂ ಕೂಡ ಬಳಗದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಕಿಶೋರ್ ಗುರೂಜಿ ಇವರಿಂದನೇ ಈ ಕಾರ್ಯಕ್ರಮ ನಡೆಯಲು ಸಾಧ್ಯವಾಗಿರುವುದು. ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲುದಿಲ್ಲ ಗುರುಗಳೇ. ಇಲ್ಲಿ ನೆರವೇರಿದಿರುವ ಎಲ್ಲ ಸದಸ್ಯರು, ಟ್ರಸ್ಟ್ಗಳು, ಪ್ರತಿಯೊಬ್ಬರ ಕಡೆಯಿಂದಲೂ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ಬಳಗದ ಸಹ ಸಂಸ್ಥಾಪಕರಾಗಿರುವಂತಹ ಶ್ರೀ ಸಾಗರ್ ಗುರೂಜಿರವರು, ಇವರಿಗೂ ಸಹ ಬಳಗದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ಹಾಗೂ ನಮ್ಮೊಂದಿಗೆ ಸುಬ್ರಹ್ಮಣ್ಯ ಕಶ್ಯಪ್ ರವರು ಸಹ ಸೇರಿದ್ದಾರೆ, ಅವರಿಗೂ ಸಹ ಬಳಗದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು. ಇದರೊಂದಿಗೆ ನಮ್ಮ ದೊಡ್ಡ ಗುರುಗಳಾಗಿರುವಂತಹ ಶ್ರೀ ಷಣ್ಮುಖ ಸಂಗಮೇಶ್ವರ ಗುರುಗಳಿದ್ದಾರೆ, ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಟ್ರಸ್ಟ್ಗಳು, ಸದಸ್ಯರು ಎಲ್ಲರೂ, ನಮ್ಮ ನೆಚ್ಚಿನ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ರಾತ್ರಿಯಿಂದ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಈ ಕೆಲಸವನ್ನ ಮಾಡಿಸಿಕೊಟ್ಟಿದ್ದಾರೆ. ಅಧ್ಯಕ್ಷರಿಗೆ ಅನಂತ ಅನಂತ ಧನ್ಯವಾದಗಳು. ಹಾಗೂ ಈಗ ಈ ಬಳಗದ ಎಲ್ಲ ಟ್ರಸ್ಟ್ಗಳು, ಸದಸ್ಯರುಗಳು ಮತ್ತು ಇಲ್ಲಿ ನೆರವೇರಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಅನಂತ ಅನಂತ ಧನ್ಯವಾದಗಳು. ಭೂಮಿಯ ಚಿಲುಮೆಯಂತಿರುವ ಎಲ್ಲರ ಒಳಿತನ್ನೇ ಬಯಸುವ ಹಿರಿಯರನ್ನು ಪ್ರೋತ್ಸಾಹಿಸುವ ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಕಿಶೋರ್ ಗುರುಗಳವರು ನಮ್ಮೆಲ್ಲರನ್ನು ಕುರಿತು ಹಿತ ನುಡಿಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನೂತನ ಟ್ರಸ್ಟಿಗಳಲ್ಲಿ ಆಯ್ಕೆಯಾಗಿರುವ ಮತ್ತೊಬ್ಬ ಟ್ರಸ್ಟಿಗಳಾದ ಶ್ರೀಯುತ ಪ್ರಭಾಕರ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾಲಕಾಲಾಯ ವಿದ್ಮಹೇ ಕಾಲಾತೀತಾಯ ಧೀಮಹಿ ತನ್ನಃ ಕಾಲಭೈರವ ಪ್ರಚೋದಯಾತ್. ಈ ಸಭೆಗೆ ನಡೆಯಲು ಕಾರಣಕರ್ತರಾದ ನನ್ನ ಎಲ್ಲ ನೆಚ್ಚಿನ ಕಾಲಭೈರವ ಬಳಗದ ಟ್ರಸ್ಟಿನ ಸದಸ್ಯರುಗಳು ಹಾಗೂ ಹೊಸದಾಗಿ ಸದಸ್ಯತ್ವವನ್ನು ತೆಗೆದುಕೊಂಡ ಎಲ್ಲ ಪ್ರೀತಿಯ ಸದಸ್ಯರುಗಳು ಮೂಲ ಕಾರಣರಾಗಿದ್ದೀರಿ. ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂದರೆ ಎಷ್ಟು ಕಷ್ಟ ಅನ್ನೋದು ನಮ್ಮ ಟ್ರಸ್ಟಿಗಳಿಗೆ ಅನುಭವ ಆಗ್ತಾ ಇದೆ. ಅಂದರೆ ಒಬ್ಬರನ್ನ ಸೇರಿಸೋದೇ ಕಷ್ಟ, ಹಾಗೆ ಇಷ್ಟೂ ಫ್ಯಾಮಿಲಿ ಜನರನ್ನ ಒಂದು ಕಡೆ ಸೇರಿಸೋದು ಮತ್ತೊಂದು ಸಾಹಸವಾದ ಕೆಲಸ. ಶ್ರೀ ಕಾಲಭೈರವ ಬಳಗ ಎಂಬ ನಾಮಾಂಕಿತದಿಂದ ಒಂದು ಟ್ರಸ್ಟನ್ನು ನಾವು ಸಂಸ್ಥೆ ಸ್ಥಾಪನೆ ಮಾಡಿದ್ದು ಡಿಸೆಂಬರ್ 13, 2024ರಂದು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಹಿಂದೂ ಸಮಾಜದ ಸಮುದಾಯದ ಜನರಿಗೆ ಒಂದು ಒಳ್ಳೆಯ ಸಂಸ್ಕಾರವಾಗಿ ಬದುಕುವುದು ಹೇಗೆ. ಇವತ್ತಿನ ಪೀಳಿಗೆ ಜನಗಳಿಗೆ ಮೊಬೈಲ್ ಒಂದೇ ಜೀವನ ಆಗಿದೆ, ಅದು ಬಿಟ್ಟರೆ ನೀವು ಯಾವುದೂ ಜೀವನ ಇರೋದಿಲ್ಲ. ಆದರೆ ಮೊಬೈಲಲ್ಲೇ ನಾವು ಜೀವನವನ್ನು ಸಂಸ್ಕಾರವಾಗಿ ನಡ್ಕೊಂಡು ಹೋಗೋದು ಹೇಗೆ ಅನ್ನೋದು ತೋರಿಸ್ಕೊಡ್ಬೇಕು. ಅವ್ರು ಯಾವವನ್ನು ದಾರಿಯಲ್ಲಿದ್ದಾರೋ ಆ ದಾರಿಯಲ್ಲೇ ನಾವು ಹೋಗಿ ಅವರಿಗೆ ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು ಅನ್ನೋದು ಈ ಒಂದು ಟ್ರಸ್ಟಿನ ಮುಖ್ಯ ಉದ್ದೇಶ. ಈ ಸಂಸ್ಥೆ ಸ್ಥಾಪನೆ ಮಾಡಿದ್ಮೇಲೆ ಈ ಉದ್ದೇಶವನ್ನು ಇಟ್ಕೊಂಡಿದ್ದು ಸ್ವಾಮಿಯ ಸಂಕಲ್ಪದಂತೆ ಒಂದು ಪಂಚಲೋಹದ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರತಿ ಅಮಾವಾಸ್ಯೆಯಲ್ಲೂ ಪೂಜೆ ಇರಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿಕೊಂಡು ಇವತ್ತು ಇದ್ರ ಜೊತೆಗೆ ಒಬ್ಬರಿಂದ ಆಗುವ ಕಾರ್ಯ ಅಲ್ಲ, ಇದು ಒಂದು ದೊಡ್ಡ ಸಂಕಲ್ಪ. ಇದಕ್ಕೆ ಒಂದು ಸೇನೆ ಬೇಕು. ಆ ಸೇನೆ ಏನಂದ್ರೆ ಕಾಲಭೈರವ ಬಳಗ ಅಂತ ಹೇಳಿದ ಆ ಬಳಗ ಅನ್ನೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಸೇನೆ. ಆ ಸೇನೆಗೆ ನೀವೆಲ್ಲರೂ ಸದಸ್ಯತ್ವವನ್ನು ತೆಗೆದುಕೊಂಡು ಇವತ್ತಿಗೆ ನನಗೆ ಎಷ್ಟು ಖುಷಿ ಅಂದ್ರೆ 252 ಜನ ಈ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದೀರಾ. ಅದೇ ನಮ್ಮ ಸಂಸ್ಥೆಯ ಬುನಾದಿ. ಆ ಶಕ್ತಿಯ ಮುಂದೆ 2,000 ಕೋಟಿ ಜನಗಳು ನಮ್ಮ ಸಂಸ್ಥೆಗೆ ಸೇರ್ಬೇಕು ಅನ್ನೋದು ನನ್ನ ಆಸೆ.
ಅದಕ್ಕೆಲ್ಲ ನೀವುಗಳು ಕೂಡ ಸ್ವಲ್ಪ ಸಹಕಾರವನ್ನು ಕೊಟ್ಟು ಫಸ್ಟ್ ಈ ಸಂಸ್ಥೆ ಏನು ಅನ್ನೋದನ್ನು ನೀವು ತಿಳಿದುಕೊಂಡು ತದನಂತರ ನಿಮ್ಮ ಪರಿಚಯಸ್ಥರಿಗೆ ಅವರ ಮನದಟ್ಟು ಮಾಡಿ ಅವರನ್ನು ಕೂಡ ಸಂಸ್ಥೆಗೆ ಒಂದು ಸದಸ್ಯತ್ವವನ್ನು ತೆಗೆದುಕೋಬೇಕು ಅಂತ ಹೇಳಿ ಅವರನ್ನು ಆಹ್ವಾನಿಸಬೇಕು. ನನ್ನ ಮಾತಿಗೆ ಕರೆಯನ್ನ ಹೋಗೊಟ್ಟು ನಾವು ಬೆಳೆದ ಆಶ್ರಮ, ನಮ್ಮ ಆಶ್ರಮ, ಯಾಕೆಂದ್ರೆ ಅನ್ನದಾತರು ಅಂತಾನೆ ನಾವು ಹೇಳ್ತೀವಿ. ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳು ಅವರ ನೆರಳಿನಲ್ಲಿ ಬೆಳೆದವರು ನಾವೆಲ್ಲ, ಅವರ ಜೊತೆ ನಾವು ಕೂಡ ಬೆಳೆದವರು ಅಂತವರು. ನಾವೊಂದು ಬುಕ್ ಅನ್ನ ಮಾಡಬೇಕು ಅಂತ ಹೇಳಿದಾಗ ಇಬ್ಬರು ನಿಂತ್ಕೊಂಡು, ಇಲ್ಲ ನಾವು ನಿನಗೆ ಸಹಾಯವನ್ನು ಮಾಡುತ್ತೇವೆ, ಅದರಲ್ಲಿರುವ ದೋಷಗಳನ್ನು ಪರಿಹರಿಸ್ತೇವೆ, ಮತ್ತು ಅಲ್ಲಿ ಇನ್ನೂ ಕೆಲವು ಬೇಕಾದ ಶ್ಲೋಕಗಳನ್ನ ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳಿ ಮುಂದೆ ನಿಂತು ನನ್ನ ಜೊತೆಯಲ್ಲಿ ಕೈ ಜೋಡಿಸಿದವರು ನಮ್ಮ ಆಶ್ರಮದ ನಮ್ಮ ಜೊತೆಯಲ್ಲೇ ಬೆಳೆದವಾದಂತಹ ಹರಿ ಪಣಿರಾಜ ದತ್ತ ಗಣಪತಿಗಳು ಹಾಗೂ ಚಿನ್ಮಯ ದತ್ತ ಗಣಪತಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಅದು ಒಂದೇ ಕೆಲಸವಲ್ಲದೆ ಸಭೆಗೆ ಬರಬೇಕು, ಸಭೆಯನ್ನು ಉದ್ದೇಶಿಸಿ ತಮ್ಮ ಹಿತ ಆಶೀರ್ವಾದಗಳನ್ನು ನೀಡಬೇಕು ಅಂದಾಗ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಈ ಸಭೆಗೆ ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಅವರಿಗೆ ನನ್ನ ಆರಾಧ್ಯ ದೈವ ಶ್ರೀ ಕಾಲಭೈರವ ಸ್ವಾಮಿಯು ಪರಿಪೂರ್ಣ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ನನ್ನ ತಮ್ಮನಂತೆ ಇನ್ನೊಬ್ಬ ತಮ್ಮನಾದವರು ನಮ್ಮ ಸುಬ್ರಹ್ಮಣ್ಯ ಕಶ್ಯಪ್ ಅವರು ನನ್ನ ಎಲ್ಲ ಕಾರ್ಯದಲ್ಲೂ ನೀವು ನೋಡಿರ್ತೀರಿ, ಅವರು ನನ್ನ ಜೊತೆ ಕೈಗೂಡಿರ್ತಾರೆ. ಅವ್ರು ನಾವಿದ್ದ ಎಲ್ಲ ಕಾರ್ಯದಲ್ಲೂ ಅಣ್ಣ ನಾನು ಬರ್ತೇನೆ ಅಷ್ಟೇ ಅವ್ರು ಹೇಳೋದು, ಇನ್ನೇನು ಮಾತಾಡೋದೇ ಇಲ್ಲ. ನಾನು ನಿಂತ್ಕೊಳ್ತೀನಿ ನಿಮ್ ಜೊತೆ, ನಾನು ಮುಂದುವರ್ಸೋಣ ಮಾತಾಡೋಣ ಅಂತೇಳಿ ಅವರು ನಮ್ಮ ಜೊತೆ ಯಾವಾಗಲೂ ಸದಾವಾಗಿ ನಿಂತಿರ್ತಾರೆ. ಅವರಿಗೂ ಕೂಡ ನಮ್ಮ ಭೈರವನ ಆಶೀರ್ವಾದ ತಿಳಿಸುತ್ತೇನೆ. ಇನ್ನು ಹೆಚ್ಚು ನಮ್ಮಂದ್ರೆ ನಾವು ಹೊಗಳ್ಕೋಬಾರ್ದು. ನನ್ನ ತಮ್ಮನವರಾದ ಸಾಗರ್ ಅವರು ಮತ್ತು ನಮ್ಮ ತಂದೆಯವರು ಹಾಗೂ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಯತೀಶ್ ಬಾಬುಗಳು ಮತ್ತು ಟ್ರಸ್ಟಿನ ಎಲ್ಲರನ್ನೂ ಸ್ಮರಿಸಿಕೊಂಡು ಅವರಿಗೂ ಕೂಡ ನನ್ನ ಆರಾಧ್ಯ ದೈವ ಕಾಲಭೈರವ ಅನುಗ್ರಹ ನೀಡಲಿ. ಮತ್ತು ಈಗ ಹೊಸದಾಗಿ ಸದಸ್ಯತ್ವವನ್ನು ತೆಗೆದುಕೊಂಡ ಎಲ್ಲರಿಗೂ ಸ್ವಾಮಿ ಅನುಗ್ರಹವನ್ನು ಸಿಗಲಿ ಅಂತೇಳಿ ಅವರಿಗೂ ಕೂಡ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರಿಗೂ ಒಂದು ಅನುಮಾನ, ಮತ್ತು ಯಾಕೆ ಈ ಮಕ್ಕಳನ್ನ ಕೂರಿಸಿದ್ದಾರೆ ಅನ್ನೋ ಭಾವನೆ ಇರ್ತದೆ. ಮುದ್ದಾದ ಮಕ್ಕಳು ಮುದ್ದಾಗಿ ರೆಡಿಯಾಗಿ ಬಂದಿದ್ದಾರೆ, ಆದರೆ ತುಂಬಾ ಶಕ್ತಿವಂತರು. ನಾವು ಒಂದು ಪ್ರಾರ್ಥನೆ ಕಡೆಗೆ ಅಂತ ಒಂದು ಸಂಕಲ್ಪವನ್ನ ಮಾಡಿ ಪ್ರಚಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು. ಏನು ಪ್ರಾರ್ಥನೆ ಕಡೆಗೆ? ನಮ್ಮ ಹಿಂದೂಗಳು ಎಲ್ಲ ಜನಾಂಗದವರು ಅವರವರಾದ ಪ್ರಾರ್ಥನೆ ಮಾಡ್ತಿದ್ದಾರೆ, ಬಟ್ ನಮಗೆ ಹಬ್ಬ ಅಡಿಗಳೇ ಜಾಸ್ತಿ ಹೊತ್ತು ದೇವರನ್ನ ಸ್ಮರಣೆ ಮಾಡ್ಕೊಳ್ಳೋಕೆ ಒಂದು ದಾರಿ ಬೇಕು. ಆ ದಾರಿ ಹೇಗೆ ಅಂದ್ರೆ ಸುಲಭದಲ್ಲಿ ಭಗವಂತನ ಹತ್ರ ತಗೋಬೇಕು ಅಂತ ಹೇಳಿ ಪ್ರತಿ ಸೋಮವಾರ ಸಂಜೆ 6:30 ಇಂದ 7:30 ಒಂದು ಕಡೆ ನೀವು ಎಲ್ಲಿ ಕೆಲಸನಾದ್ರು ಮಾಡಿ, ಅದಕ್ಕೆ ಮಡಿ ಇಲ್ಲ, ಮೈಲಿಗೆ ಇಲ್ಲ, ಏನೂ ಬೇಡ, 20 ನಿಮಿಷಗಳ ಕಾಲ ಕೂತ್ಕೊಂಡು ದೇವರ ನಾಮಸ್ಮರಣೆಯನ್ನ ಮಾಡಿ ನಮಃ ಶಿವಾಯ ಕಾಲಭೈರವಾಯ ನಮಃ ಅನ್ನುವ 2 ನಾಮಾಂಕಿತವನ್ನು ಸ್ಮರಣೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶವನ್ನು ಇಟ್ಟು ಪ್ರಾರ್ಥನೆ ಕಡೆಗೆ ಎಂಬ ಸ್ಮರಣೆಯನ್ನ ಮಾಡಕ್ ಪ್ರಾರಂಭ ಮಾಡಿದ್ದು. ಮೊದಲ ಬಾರಿ ನಾನು ನಂಜನಗೂಡು ಎದುರಿರುವ ದಡದಳ್ಳಿ ಗ್ರಾಮ ಅಲ್ಲಿಗೆ ಹೋಗಿ ಆ ಮಕ್ಕಳನ್ನ ಕೂರಿಸಿ, ನಮ್ಮ ಟ್ರಸ್ಟ್ನ ಒಬ್ಬರು ಸಮಸ್ತ ಸದಸ್ಯರಾದ ನಳಿನವರು ಈ ಮಕ್ಕಳನ್ನ ಕೂರಿಸಿದ್ರು. ನಾನು ಹೋಗಿ ಅವರಿಗೆ, ಮಕ್ಕಳ ಈ ತರ ಮಾಡಬೇಕು, ನೀವು ಮಾಡಿ, ನಿಮ್ಮ ಮನೆಯಲ್ಲೂ ಮಾಡಿಸಿ ಅಂತ ಹೇಳಿದೆ. ಪ್ರತಿ ಸೋಮವಾರ ಕಳೆದ 6 ತಿಂಗಳಿಂದ ಪ್ರತಿ ಸೋಮವಾರ ತಪ್ಪದೆ ಅವರು ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಅದು ಒಂದೇ ಉದ್ದೇಶ ಅಲ್ಲ, ಆ ಪ್ರಾರ್ಥನೆ ಪ್ರಭಾವ ಅವರಲ್ಲಿ ಎಷ್ಟು ಬದಲಾವಣೆ ತಂದಿದೆ ಅಂದ್ರೆ, ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿದವರಿಗೆ ಗೊತ್ತಿರುತ್ತೆ, ಅಲ್ಲಿ ಕೆಲವು ತಿನ್ನೋದಕ್ಕೆ ಕೆಲವು ಸಭೆಯಲ್ಲಿ ನಾನು ಬಳಸಬಾರ್ದು ಅಂತ ಪದಗಳನ್ನ ಅಂತವೆಲ್ಲ ಕೊಡ್ತಾರೆ. ಮಕ್ಕಳು ಎಷ್ಟು ಮನಸ್ಸನ್ನು ಬದಲಾವಣಿಸಿ ನಮಗೆ ಸೋಮವಾರ ಅದನ್ನು ಕೊಡಬೇಡಿ, ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ನಾವು ಪ್ರಾರ್ಥನೆ ಮಾಡಬೇಕು, ಅದು ನಮಗೆ ತಿನ್ನರೆ ಮೈಲಿಗೆ ಬರುತ್ತದೆ, ನಾವು ಅದನ್ನ ಸೋಮವಾರ ಬಿಟ್ಟು ಬೇರೆ ಯಾವ ವಾರ ಕೊಟ್ಟರು ಪರವಾಗಿಲ್ಲ, ನಾವು ಅದನ್ನ ಸ್ವೀಕರಿಸ್ತೀವಿ ಅಂತೇಳಿ ಆ ಬದಲಾವಣೆಯ ತತ್ವವನ್ನು ಅವರು ತೆಗೆದುಕೊಂಡಿದ್ದಾರೆ. ಆ ಶಕ್ತಿ ಪ್ರಾರ್ಥನೆಗೆ ಇದೆ, ಆ ಸ್ವಾಮಿಯ ನಾಮಕ್ಕೆ ಇದೆ. ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಿನಂತಿಸುತ್ತೇನೆ, ದಯವಿಟ್ಟು ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳಿ. ನೀವು ಇವತ್ತು ಸಂಕಲ್ಪ ಮಾಡಿ, ಮುಂದೆ ಬರ್ತಿದೆ ಸೋಮವಾರ, ಎಲ್ಲರೂ ಸಂಕಲ್ಪ ಮಾಡಿ ಆ ನಿತ್ಯ ಸ್ಮರಣೆ ಎಂಬ ಬುಕ್ ಇದೆಯಲ್ಲ, ಆ ಬುಕ್ ಅನ್ನು ಎಲ್ಲರೂ ಖರೀದಿ ಮಾಡಿದಲ್ಲಿ ಅಲ್ಲಿ ಪ್ರಾರ್ಥನೆ ಕಡೆಗೆ ಅನ್ನೋ ಒಂದು 2 ಪುಟ ಇದೆ. ಹೇಗೆ ಮಾಡಬೇಕು ಮತ್ತೆ ಮಾಡಿದರೆ ಪ್ರಯೋಜನವೇನು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಬರೆದಿದ್ದೇವೆ. ಅದನ್ನು ಎಲ್ಲರೂ ಆ ಪುಸ್ತಕವನ್ನು ತೆಗೆದುಕೊಂಡು ಪುಸ್ತಕವನ್ನ
ನೀವೆಲ್ಲರೂ ಒಂದೇ ಸಂಕಲ್ಪ ಮಾಡಿ, ಈ ಬರುವ ಸೋಮವಾರದಿಂದ ಸಂಜೆ 6ವರೆಗೆ ಕೆಲಸ ಮಾಡ್ತಿದ್ರೆ ಕೆಲಸದ ಜಾಗದಲ್ಲಿ, ಅಂಗಡಿಯನ್ನು ನಡೆಸ್ತಿದ್ದಾರೆ ಅಂಗಡಿಯ ಜಾಗದಲ್ಲಿ, ಮನೆಯಲ್ಲಿದ್ದರೆ ಅರ್ಧ ಗಂಟೆ ಧಾರಾವಾಹಿಯನ್ನು ನಿಲ್ಲಿಸಿ ಒಂದು ಪ್ರಾರ್ಥನೆಯನ್ನ ಮಾಡಿ, ಆ 1 ತಿಂಗಳು ಅಥವಾ 1 ತಿಂಗಳಿಗೆ 4 ವಾರ ಬರ್ತದೆ, 4 ವಾರ ನೀವು ಪ್ರಾರ್ಥನೆ ಮಾಡಿ ಮುಂದೆ ಬರುವ ಅಮಾವಾಸ್ಯೆಯಲ್ಲಿ ನನಗೆ ತಿಳಿಸಿ, ನಾನು ಮಾಡಿದ ಪ್ರಾರ್ಥನೆಯಿಂದ ನನಗೆ ಇಷ್ಟು ಪ್ರಯೋಜನವಾಯಿತು ಅಂತ ನೋಡಿ. ಮಕ್ಕಳಲ್ಲಿ ಬದಲಾವಣೆ ಬಂದಿದೆ ಅಂದ್ರೆ ಆ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ. ಹಾಗೆ ನೀವು ಕೂಡ ಅದನ್ನ ಸಂಕಲ್ಪ ಮಾಡಿಕೊಂಡು ಅದನ್ನ ಮಾಡಿ ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕಾಲಭೈರವನ ಪರಿಪೂರ್ಣ ಅನುಗ್ರಹ ಸಿಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನನ್ನ 2 ಹಿತನುಡಿಗಳು. ಹಾಗೂ ಇಷ್ಟು ಸಭೆಗೆ ಚೆನ್ನಾಗಿ ನಡೆಯಬೇಕಂದ್ರೆ ಶ್ರಮ ಹಿಂದೆ ಇದೆ. ಆ ಶ್ರಮ ತುಂಬಾ ಎಲ್ಲಿ ಎದ್ದು ಕಾಣ್ತಿದೆ. ನಮ್ಮ ಚಿಕ್ಕ ಚಿಕ್ಕ ಸದಸ್ಯರುಗಳು ಯಾಕೆ ಚಿಕ್ಕವ್ರನ್ನ ಟ್ರಸ್ಟಿಗಳಾಗಿ ನಾವು ಮಾಡಿದ್ದಾರೆ ಅಂತ ಕೆಲವರಿಗೆ ಅನುಮಾನಗಳು ಬರ್ಬೋದು. ಬಟ್ ಯುವ ಪೀಳಿಗೆಗಳಿಗೆ ಶಕ್ತಿ ಕೊಟ್ಟರೆ ಮುಂದಿನ 3 ತಲೆಮಾರುಗಳು ದೃಢವಾಗಿ ಸನಾತನ ಧರ್ಮ ಕಾಪಾಡುತ್ತೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಚಿಕ್ಕ ಹುಡುಗರನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಅವರಿಗೆ ತಿಳಿಸ್ಬೇಕು ಸನಾತನ ಧರ್ಮವನ್ನ, ಅವರು ಗೊತ್ತಾಗಬೇಕು ಹಿಂದೂ ಧರ್ಮವನ್ನ, ಅವರು ಮುಂದಿನ ಪೀಳಿಗೆಗಳಿಗೆ ಹೇಳ್ಕೊಡ್ಬೇಕು. ಮತ್ತು ವಯಸ್ಸಾದವರಿಗೆ ನಮ್ಮ ಕಾಲಕ್ಕೆ ಇಲ್ಲಿಗೆ ಮುಗೀತೇನೋ ಅನ್ನೋ ಭಾವನೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಅವರನ್ನ ಆಯ್ಕೆ ಮಾಡಿ ಟ್ರಸ್ಟಿಗಳಾಗಿ ಆಯ್ಕೆ ಮಾಡಿದ್ದೇನೆ. ಅವರು ಆ ಏನು ಗೌರವವನ್ನು ಕೊಟ್ಟಿದೀವೋ ಅದನ್ನು ಉಳಿಸಿ ಇವತ್ತು ಇಷ್ಟು ಚೆನ್ನಾಗಿ ಸ್ಟೇಜ್ ಅನ್ನು ರೆಡಿ ಮಾಡಿ ಇಷ್ಟು ಚೆನ್ನಾಗಿ ಅವರು ನಿರೂಪಣೆ ಮಾಡಿದವರಾಗಿರ್ಬೋದು, ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ ಮಾಡಿದವರು, ವಂದನಾರ್ಪಣೆ ಮಾಡಿದವರೆಲ್ಲ ಇವಾಗ ಹೆಜ್ಜೆಯನ್ನ ಇಡ್ತಿದ್ದಾರೆ, ಮಾತನಾಡಲು ಪ್ರಯತ್ನ ಮಾಡಿ ಸ್ಟೇಜ್ ಅಲ್ಲಿ ಬಂದು ಮಾತಾಡ್ತಿದ್ದಾರೆ. ಅವರ ತಪ್ಪುಗಳನ್ನ ಅತಿಥಿಗಳು ಮನ್ನಿಸಿ ಏನಾದ್ರು ಇದ್ರೆ ಅವರಿಗೂ ಕೂಡ ಆಶೀರ್ವಾದವನ್ನ ತಿಳಿಸಿ, ಕಾಲಭೈರವ ಪರಿಪೂರ್ಣ ಆಶೀರ್ವಾದವನ್ನ ತಿಳಿಸಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಈ ಸಮಯದಲ್ಲಿ ನಾವು ಒಂದು ಮಾತನ್ನ ಮಾಡಿ ಮುಗಿಸ್ತೇನೆ. ಕಾಲಭೈರವ ದೇವಸ್ಥಾನ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ. ಆ ದೇವಸ್ಥಾನಕ್ಕೆ ಮೂಲ ವಿಗ್ರಹ ಬೇಕಲ್ವಾ? ಆ ಮೂಲ ವಿಗ್ರಹವನ್ನ ಶ್ರೀಯುತ ಸಿದ್ದಪ್ಪಾಜಿಯವರು ಕೆತ್ತನೆ ಮಾಡಲು ಒಪ್ಪಿ ಆ ಕೆತ್ತನೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಅರ್ಧ ಭಾಗ ಕೆತ್ತನೆ ಕಾರ್ಯಕ್ರಮ ಮುಗಿದಿದೆ. ಆ ವಿಷಯವನ್ನು ನಿಮಗೆ ತಿಳ್ಕೊಂಡು ಇಷ್ಟಪಡ್ತೇನೆ. ಅವರು ಸ್ಟೇಜ್ ಮೇಲೆ ಬಂದು, ಸಿದ್ದಪ್ಪಾಜಿಯವರು ಈಗ ಸ್ಟೇಜ್ ಮೇಲೆ ಬಂದು ಒಂದು ಸ್ವಾಮಿಯ ಪ್ರಸಾದವನ್ನ ಪಡಿಬೇಕು ಅಂತೇಳಿ, ತದನಂತರ ಅವರು ಬರಬೇಕು ಅಂತೇಳಿ ನಾನು ತಿಳಿಸ್ತೇನೆ. ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಆದಷ್ಟು ಬೇಗ ಸ್ವಾಮಿಯನ್ನು ನೆಲೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಬೇಕು. ಆದಷ್ಟು ಅವ್ರ ಸಂಕಲ್ಪ ಅವರದು. ಆ ಸಂಕಲ್ಪ ಏನ್ ತಗೊಂಡಿದ್ದಾರೋ ಅವರೇ ಸೂಚಿವಾದ ದಿನಾಂಕಗಳನ್ನು ಸೂಚನೆ ಮಾಡಿ ಸಂಕಲ್ಪವನ್ನು ನೆರವೇರಿಸ್ಕೊಡ್ಬೇಕು. ಯಾಕೆಂದ್ರೆ ವಿಗ್ರಹ ಆದ್ಮೇಲೆ ನಾವು ಜಾಸ್ತಿ ದಿನ ವಿಗ್ರಹ ಇಡೋಕ್ಕಾಗಲ್ಲ. ಅದು ಮತ್ತೆ ಎಲ್ಲರಿಗೊಂದು ಆಭಾಸವನ್ನ ಉಂಟು ಮಾಡಬಾರದು ಅಂತ ಹೇಳ್ತಾ, ಅವರು ಸಂಕಲ್ಪದ ಟೈಮ್ ಕೊಟ್ಟಿದ್ದೀವಿ ಅವರಿಗೆ. ಆ ಸಮಯದೊಳಗೆ ದಯವಿಟ್ಟು ಆ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಮನವಿ ಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಕಾಲಭೈರವ ಅವರಿಗೆ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸುತ್ತೇನೆ. ಆ ಏನು ಸಂಕಲ್ಪದ ದಿನ ಇದೆ ಆದಷ್ಟು ಬೇಗ ಬಂದು ಮತ್ತೆ ನಮ್ಮ ವಿದ್ವಾಂಸರುಗಳು ಬಂದು ಆ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯನ್ನಾಗಿ ಅದ್ದೂರಿಯಾಗಿ ನೆರವೇರಿಸಿಕೊಡ್ಬೇಕು ಅಂತೇಳಿ ನನ್ನ ತಮ್ಮನಾದ ಸುಬ್ರಹ್ಮಣ್ಯ ಕಶ್ಯಪ ಹಾಗೂ ನನ್ನ ಜೊತೆಯಲ್ಲೇ ಇದ್ದವರು ಇವರು ತಮ್ಮಂದಿರಂತೆ ನನಗೆ, ಅವರನ್ನೂ ಕೂಡ ನಾನು ಮತ್ತೊಮ್ಮೆ ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಶ್ರೀ ನನ್ನ ಆರಾಧ್ಯ ದೈವ ಕಾಲಭೈರವನ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಸಿದ್ದಪಡಿಯವರು ಬಂದ್ರೆ ಅವರು ಮತ್ತು ಈಗ ಭೋಜನ ಸಮಯವೂ ಕೂಡ ಹತ್ರ ಇರೋದ್ರಿಂದ 2 ಕಾರ್ಯಕ್ರಮದಲ್ಲಿ ಟ್ವಿಸ್ಟ್ ಅನ್ನ ಮಾಡ್ಕೊಳ್ಳೋಣ. ಈ ಕಡೆ ಎಲ್ಲ ನೂತನ ಸದಸ್ಯರುಗಳಿಗೆ ನಾನು ಒಂದು ನೆನಪಿನ ಕಾಣಿಕೆ ವಿತರಣೆ ಮಾಡ್ತಾ ಇರ್ತೇನೆ. ಮಿಕ್ಕವರು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ಬರಬೇಕು. ವಯಸ್ಸಾದವರು ಮತ್ತು ಪ್ರಸಾದ ಸ್ವೀಕರಿಸಿ ಬಂದು ಅವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನಾನು ತಿಳಿಸ್ತೇನೆ. ಅವರಿಗೆ ಒಂದು ನೆನಪಿನ ಕಾಣಿಕೆ ಮತ್ತು ವಸ್ತ್ರವನ್ನು ಕೊಡಬೇಕಾಗಿ ಹೇಳ್ತೇನೆ. ಎಲ್ಲರೂ ಸಹಕರಿಸಿ ಸಾವಧಾನ ಚಿತ್ತರಾಗಿ ಈ ಮುಂದಿನ 15 ನಿಮಿಷಗಳ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ನೂತನವಾಗಿ ಸದಸ್ಯತ್ವ ತಗೊಂಡಿದ್ದ ಎಲ್ಲ ಹೆಸರುಗಳು ಡಿಸ್ಪ್ಲೇ ಆಗುತ್ತೆ. ಅವರು ಮತ್ತು ವಿಶೇಷವಾಗಿ ನಮಗೆ LED ಸೇವೆಯನ್ನ ಮಾಡಿದ ಸಂಸ್ಥೆಗೆ ಸ್ವಾಮಿ ಕಾಲಭೈರವನ ಸ್ಮರಣೆಯನ್ನ ತಿಳಿಸಿದ್ದೇನೆ. ಹಾಗೂ ವೆಬ್ ಟೀಮ್ ಅಂತೇಳಿ ಒಂದು ಟೀಮ್ ಆಗಿದೆ. ಅವರು ಹಗಲು ರಾತ್ರಿ ಕೆಲಸ ಮಾಡಿ ವೆಬ್ಸೈಟ್ ಮಾಡಿ ತುಂಬಾ ಅದ್ದೂರಿಯಾಗಿ ನಿಮ್ಮ ಎಲ್ಲ ಸದಸ್ಯರುಗಳಿಗೆ ನೀವೇ ನಿಮ್ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡ್ಕೋಬಹುದು. ವಾಟ್ಸ್ಆಪ್ ತರ ವಾಟ್ಸ್ಆಪ್ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡ್ಕೋತಿಲ್ಲ, ಹಾಗೆ ನಿಮ್ಮ ಸದಸ್ಯತ್ವ ನಂಬರ್ ಅನ್ನು ಕೊಡ್ತಾರೆ. ಅದನ್ನ ಹಾಕಿದ್ರೆ ನೀವೇ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳುವಷ್ಟು ಕೂಡ ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಭಗವಂತ ನಾಮಸ್ಮರಣೆ ಮತ್ತು ಎಲ್ಲ ಟ್ರಸ್ಟಿಗಳಿಗೂ ನಾನು ಭಗವಂತ ಆರಾಧ್ಯ ದೇವರ ಸ್ಮರಣೆ ತಿಳಿಸುತ್ತೇನೆ. ಮತ್ತೆ ವಿಶೇಷವಾಗಿ ನಮಗೆ ಪ್ರತಿ ತಿಂಗಳು ಶಾಮಿಯಾನದ ಸೇವೆಯನ್ನ ಮಾಡಿಸ್ಕೊಡ್ತಿರೋರು ಹಾಗೂ ಅಡಿಗೆಯವರು ನಮ್ಮ ಜೊತೆಯಲ್ಲಿ ನಿಂತು ಅವರು ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.
ಅವರೆಲ್ಲರಿಗೂ ಭಗವಂತನ ದಿವ್ಯ ಆಶೀರ್ವಾದ ಇದೆ ಅಂತೇಳಿ ಈ ಮೂಲಕ ತಿಳಿಸುತ್ತೇನೆ. ಆ ಪುಸ್ತಕ ಅಲ್ಲಿ ನಿಮಗೆ ಅವೈಲಬಲ್ ಇದೆ, ಪ್ರತಿಯೊಬ್ಬರು ತಗೋಬೇಕಾದ್ದು. ಯಾಕೆಂದ್ರೆ ತಗೊಂಡ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿರುವ ತತ್ವ ಎಷ್ಟು ಮಹತ್ವವಾಗಿದೆ ಅಂತೇಳಿ. ಆ ಕೌಂಟರ್ ಇದೆ, ಆ ಕೌಂಟರ್ ಎಲ್ಲೂ ಕೇಳಿ ಪಡೆದು ತೆಗೆದುಕೊಂಡು ಹೋಗಿ ಮನೆಗೆ ಮಾಡಿ. ನಿಮಗೆ ಆ ಪಾಠ ಆಗ್ಬೇಕು ಅಂದ್ರೆ ಇಲ್ಲೇ ವಿದ್ವಾಂಸರು ಇದ್ದಾರೆ, ಅವ್ರನ್ನ ನಾನು ಮತ್ತೊಮ್ಮೆ ಬೇಡ್ಕೊಳ್ತೀನಿ. ಒಂದು ದಿನ ಎಲ್ಲರನ್ನೂ ಹೀಗೆ ಸೇರಿಸ್ತೀನಿ, ಬಂದು ಅವರೇ ಪಾಠ ಮಾಡ್ತಾರೆ ನಿಮ್ಗೆ. ಅದನ್ನ ತಿಳಿಸ್ತಾ ನನ್ನ 2 ಮಾತುಗಳನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಹಾಗೂ ಮಕ್ಕಳು ಅವರು ಕೂಡ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ಅವರು ಕೂಡ ಪುಸ್ತಕವನ್ನ ನಮ್ಮ ಅತಿಥಿಗಳಿಂದ ಕೈಯಿಂದ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸರಿ, ಅವರು ಪ್ರಶ್ನೆ ನಮ್ಮೆಲ್ಲರನ್ನು ಕುರಿತು ಈ ಕಾರ್ಯಕ್ರಮವನ್ನು ಕುರಿತು ಮತ್ತು ತಮ್ಮ ಮುಂದಿನ ಸದುದ್ದೇಶವನ್ನು ಕುರಿತು ಪ್ರೀತಿಯ ನುಡಿಗಳನ್ನಾಡಿದ ಶ್ರೀಯುತ ಕಿಶೋರ್ ಗುರುಗಳಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು.
ಕಾಲಭೈರವಾಯ ನಮಃ. ಓಂ ಶ್ರೀ ಕಾಲಭೈರವಾಯ ನಮಃ.
ನಮ್ಮ ಈ ಬಳಗದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಬಳಗದ ವತಿಯಿಂದ ದೇವಿಯನ್ನು ದರ್ಶನ ಮಾಡೋದಕ್ಕೆ ಆದಷ್ಟು ಬೇಗ ಹೊರಡಿ ಬನ್ನಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅವರೇ ಮುಂದಾಗಿ ಬಂದಿದ್ದಾರೆ. ತಾಯಿ ನಮ್ಮನ್ನು ಕರ್ಸ್ಕೊಳಕ್ಕೆ ಇವಾಗ ಇನ್ವಿಟೇಷನ್ ಕಳಿಸಿದ್ದಾಳೆ ಅಂತ ಬಾರೋ ಮಗನೇ ಇವಾಗ ದರ್ಶನ ಕೊಡ್ತೀನಿ ಅಂತ ಅಮ್ಮ ಕರಿತಿದ್ದಾರೆ. ಆದಷ್ಟು ಬೇಗ ಬಳಗದ ವತಿಯಿಂದ ಅಮ್ಮಕ್ಕೆ ದೇವಿಯ ಪ್ರದರ್ಶನ. ಜೈ ಭಾಗವತ್ಯ. ದೇವಸ್ಥಾನವನ್ನು ನಡೆಸುತ್ತಿರುವ ಸಂಸ್ಥಾಪಕರು, ದೇವಿ ನಿರಂತರ ಆರಾಧಕರು ಚಂಪಾ ಮತ್ತು ಅವರ ದಂಪತಿಗಳು, ಮಹದೇವ ದಂಪತಿಗಳು, ಅವರು ಕೂಡ ಬೆಂಗಳೂರಿನ ಇವತ್ತು ಈ ಸಭೆಗೆ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಬಳಗದ ಮೆಂಬರ್ಗಳಾಗಿದ್ದಾರೆ. ಅವರು ಒಂದು ಆಸೆ ಪಡ್ತಿದ್ದಾರೆ, ಸ್ವಾಮಿಯನ್ನ ಅಲ್ಲಿ ಕರೆಸಿ ಸ್ವಾಮಿಗೆ ಅಭಿಷೇಕವನ್ನ ಮಾಡಿಸಿ ಬೆಂಗಳೂರಲ್ಲಿ ಭಗವಂತನ ಆಶೀರ್ವಾದ ಪಡಿಬೇಕು ಅಂತೇಳಿ ಆದಷ್ಟು ಬೇಗ ಆ ಪಟಾಲಂಬ ಕ್ಷೇತ್ರಕ್ಕೆ ನಮ್ಮ ಸ್ವಾಮಿ ಕಾಲಭೈರವನ್ನ ಕರ್ಕೊಂಡೋಗಿ ಅಲ್ಲಿ ಅಭಿಷೇಕವನ್ನ ಮಾಡಿ ಬಳಗದ ವತಿಯಿಂದ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿ ಬರೋಣ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಅದಕ್ಕೆ ಆಗುವ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಳಿ. ಆದಷ್ಟು ಬೇಗ ಸ್ವಾಮಿಯನ್ನ ಹರಿಸ್ಕೊಳ್ಳಿ. ಅಲ್ಲಿ ನಮ್ಮ ಸಭೆಗೆ ಬಂದು ನಮ್ಮ ಸಭೆಯ ಸದಸ್ಯರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅಮ್ಮನ ಪರಿಪೂರ್ಣ ಆಶೀರ್ವಾದ ನಮ್ಮ ಜೊತೆ ಇದೆ ಅಂತ ಅರ್ಥ. ಆ ಆಶೀರ್ವಾದ ಸದಾಕಾಲ ಇದ್ದು ಬೇಗ ಒಂದು ಪ್ರಾರ್ಥನೆ ಮಾಡಿ ಅಂತ ಅವರಿಗೂ ನಾನು ತಿಳಿಸ್ತಾ ಈ ಮೂಲಕ ಕೇಳ್ಕೊಳ್ತೀನಿ.